ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತಿನ ಜಿ ಸಂವಾದದಲ್ಲಿ ಮೇಲ್ಮನೆ ಚುನಾವಣೆಯ ಕುರಿತಂತೆ ನಾವು ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಹೌದು, ಕಾಂಗ್ರೆಸ್ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ ಜೊತೆಗೆ ಮನ್ಸೂರ್ ಅಲಿ ಖಾನ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದೆ. ಇನ್ನು 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರ ಹೆಸರು ಕೂಡ ಕೇಳಿ ಬರ್ತಿರೋದ್ರಿಂದಾಗಿ ಇವರ ಗೆಲುವಿನ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಅದನ್ನು ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಕಾಂಗ್ರೆಸ್ ಕುರಿತಂತೆ ಒಂದು ಕ್ಲಾರಿಟಿ ಅನ್ನೋದಿದ್ರೆ, ರಾಜ್ಯದ ವಿಚಾರಕ್ಕೆ ಬರೋದಾದರೆ ಬಿಜೆಪಿ ಮತ್ತು JDS ಅಂದ ಸಂದರ್ಭದಲ್ಲಿ ಮೈತ್ರಿಯ ಹೆಜ್ಜೆಯನ್ನು ಇಡ್ತಿದ್ದಾಗ ಬಹಳ ನಿರೀಕ್ಷೆಯನ್ನು ಪ್ರಾದೇಶಿಕ ಪಕ್ಷ JDS ಇಟ್ಕೊಂಡಿತ್ತು. HD ದೇವೇಗೌಡರು ಇಲ್ಲಿ ಅವಕಾಶವನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ಒಂದಷ್ಟು ನಿರೀಕ್ಷೆಗಳ ನಡುವೆ ಅದು ಹುಸಿಯಾಗಿದೆ. ನಾಗರಾಜ್ ಅವರು ಇಲ್ಲಿ ಸ್ಥಾನವನ್ನು ಅಭ್ಯರ್ಥಿಯಾಗಿ ಪಡೆದುಕೊಂಡಿರೋದ್ರಿಂದಾಗಿ ಯಾವ ಸಂದೇಶವನ್ನು ಇಲ್ಲಿ BJP ಮತ್ತು JDS ಕೊಡ್ತಾ ಇದೆ ಅನ್ನೋದನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗತ್ತೆ. ನೋಡಿ, ಕರ್ನಾಟಕದಲ್ಲಿ ಬಹಳ ದೊಡ್ಡ ಮ್ಯಾಂಡೇಟನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ಅದು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ. ಆದರೆ ಇಲ್ಲಿ ರಾಜ್ಯಸಭೆ ಅಂದ ಸಂದರ್ಭದಲ್ಲಿ ಕೆಲವೊಮ್ಮೆ ಎಲ್ಲ ಚುನಾವಣೆಗಳು ಕೂಡ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿಯಂತೆ ಕೆಲಸ ಮಾಡ್ತವೆ. ಇಲ್ಲಿ ಅಭ್ಯರ್ಥಿಯ ಆಯ್ಕೆ ಇರ್ಬೋದು, ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದಿರ್ಬೋದು, ಮೈತ್ರಿ ಅಂದ ಸಂದರ್ಭದಲ್ಲಿ ಜೊತೆಯಾಗಿ ಹೇಗೆ ಸಮನ್ವಯತೆಯಿಂದ ಹೆಜ್ಜೆ ಇಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ BJP JDS ಅಂದಾಗ ಸಮನ್ವಯತೆಯ ಒಂದು ಆಧಾರದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಆರಂಭದಲ್ಲಿ ಕೊಂಚ ಕೊರತೆ ಕಂಡು ಬಂದಿತ್ತು. ಆದರೆ ಅದನ್ನು ಅಲ್ಲೇ ಪ್ಯಾಚಪ್ ಮಾಡಿಕೊಂಡು BJP ಮತ್ತು JDS ಹೆಜ್ಜೆಗಳನ್ನು ಇಡ್ತಾ ಇದ್ವು. ಆದರೆ ರಾಜ್ಯಸಭಾ ಅಭ್ಯರ್ಥಿ ಅಂದಾಗ ಡೆಫಿನೆಟ್ಲಿ ದೇವೇಗೌಡರಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಬಹುದು ಅನ್ನುವಂತಹ ಲೆಕ್ಕಾಚಾರದ ನಡುವೆ ಅದು ಉಲ್ಟಾ ಆಗಿದೆ. ಹಾಗಾಗಿ BJP ಮತ್ತು JDS ಇಲ್ಲಿ ಯಾವ ಸಂದೇಶವನ್ನು ಕೊಡ್ತಿದ್ದಾವೆ? ಅಲ್ಲೇನಾದರೂ ಬೇರೆ ರೀತಿಯ ಲೆಕ್ಕಾಚಾರಗಳಿದೆಯಾ? ಆಂತರಿಕ ಅಸಮಾಧಾನ ಅನ್ನೋದು ಈ ರೀತಿ ಏನಾದರೂ ಸ್ಫೋಟವಾಗಿದೆಯಾ? ಈ ರೀತಿಯ ಸಹಜ ಪ್ರಶ್ನೆಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮೇಲ್ಮನೆ ಚುನಾವಣೆಗೆ ಅಭ್ಯರ್ಥಿಗಳ ಹೆಸರಂತೂ ಅಂತಿಮ ಆಗಿದೆ. ಇನ್ನೇನಿದ್ರು ಕೂಡ ಜಿದ್ದಿ. ಕಾಂಗ್ರೆಸ್ನಿಂದ ಒಂದು ಕ್ಲಾರಿಟಿ ಅಂತೂ ಡೆಫಿನೆಟ್ಲಿ ಲಭ್ಯವಾಗಿದೆ, ವಿಚ್ ಇಸ್ ಎಕ್ಸ್ಪೆಕ್ಟೆಡ್. ಯಾವುದು ಮಲ್ಲಿಕಾರ್ಜುನ ಖರ್ಗೆ ಅವರಿರ್ಬೋದು, ಪವನ್ ಖೇರಾ ಲಿಟಲ್ ಕನ್ಫ್ಯೂಷನ್ ಬಟ್ ಕ್ಲಾರಿಟಿ ಸಿಕ್ಕಿದೆ. ಇನ್ನು ಮನ್ಸೂರ್ ಅಲಿ ಖಾನ್ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಆದರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿಯ ಸ್ಪರ್ಧೆಯಿಂದ ಸ್ವಲ್ಪ ಕುತೂಹಲ ಕೂಡ ಹೆಚ್ಚಾಗಿದೆ. ಅವರ ಗೆಲುವು, ವಿನಯ್ ಕಾರ್ತಿಕ್ ಗೆಲುವಿಗೆ ಏನು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದೆ ಅಂತ ಹೇಳಿ. ಸಹಜವಾಗಿ ಅಲ್ಲಿ JDSನ ಸಹಕಾರ ಏನಾದರೂ ಮಗದೊಮ್ಮೆ ಬೇಕಾಗುತ್ತಾ ಅನ್ನೋದನ್ನು ನಾವು ಡೀಟೇಲಾಗಿ ನೋಡಬೇಕಾಗತ್ತೆ. ಬಟ್ ಇದು ಒಂದು ರೀತಿ ಸರ್ಕಾರ ಅಥವಾ ಕಾಂಗ್ರೆಸ್ ಮತ್ತು BJP JDS ನಡುವಿನ ಮೈತ್ರಿಯ ಕುರಿತಂತೆ ಹಲವಾರು ಪ್ರಶ್ನೆಗಳನ್ನು ಹುಟ್ಟುವಂತೆ ಮಾಡಿದೆ. ಇನ್ನು ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ JDS ಕೂಡ ಮೈತ್ರಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು. ಬಟ್ ಅದು ಹೇಗೆ ಮೈತ್ರಿ ಅಭ್ಯರ್ಥಿ ಅನ್ನೋದನ್ನು JDS ಹೆಂಗೆ ತಗೊಳ್ಳುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು. ಗೆಲುವು ಕಷ್ಟ ಅಂತ ಗೊತ್ತಿದ್ರೂ ಕೂಡ ಈ ಸ್ಪರ್ಧೆ ಯಾಕೆ ಹೇಗೆ ಅನ್ನೋದ್ರಲ್ಲಿ ನಾವು ನೋಡಬೇಕಾಗತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಅಡ್ಡ ಮತದಾನ. ಯಾಕಂದರೆ ವಿಶೇಷವಾಗಿ ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಶೇಖರ್ ಅವ್ರನ್ನ ರಿಕಾಲ್ ಮಾಡಿಕೊಳ್ಳೇಬೇಕು. ಕಮಲದ ಜೊತೆ ಇದ್ದು ಕೈಗೆ ಮಣೆ ಹಾಕುವಂತಹ ಸಾಧ್ಯತೆಗಳು ಡೆಫಿನೆಟ್ಲಿ ಇದ್ದೇ ಇದೆ. ಅದನ್ನು ಅಲ್ಲಗಳೆಯುವಂತಹ ಪರಿಸ್ಥಿತಿ ಏನಿಲ್ಲ. ಸೊ ಆ ನಿಟ್ಟಿನಲ್ಲಿ ಪಕ್ಷಗಳು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತವೆ? BJPಯ ಉಚ್ಚಾಟಿತ ಸೋಮಶೇಖರ್ ಹಾಗೂ ಹೆಬ್ಬಾರ್ ಮೇಲೆ ಒಂದು ಕಣ್ಣನ್ನು ಇಡುವಂತಹ ಒಂದು ಸನ್ನಿವೇಶ. ಹಾಗಾದರೆ ಯಾವೆಲ್ಲ ಶಾಸಕರು ಕೈ ಹಿಡಿದು ಅಡ್ಡ ಮತ ಹಾಕ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಇದೆಲ್ಲದರ ನಡುವೆ BJP ಮತ್ತು JDS ಅಂದಾಗ ಆ ಉಳಿಕೆ ಮತಗಳೇನಿರ್ತವೆ ಅವೇ ಪ್ರಮುಖ ಗುರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. CM ಆದ ಬಳಿಕ, ಮುಖ್ಯಮಂತ್ರಿ ಆದ ಬಳಿಕ DK ಶಿವಕುಮಾರ್ ಅವ್ರಿಗೆ ಇದೊಂದು ರೀತಿ ಮೊದಲ ಪ್ರತಿಷ್ಠೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಲೆಟ್ ಮಿ ರಿಪೀಟ್ ದ್ಯಾಟ್. ಯಾಕಂತ ಹೇಳಿದ್ರೆ ಸಂಘಟನಾ ಚತುರ, ಚುನಾವಣಾ ಚಾಣಕ್ಯ, ಈ ರೀತಿ ಹಲವಾರು ಹೆಸರುಗಳನ್ನು DK ಶಿವಕುಮಾರ್ ಅವರು ಪಡೆದುಕೊಂಡಿರುವುದರಿಂದಾಗಿ ರಾಜ್ಯಸಭೆಯನ್ನು ಕೂಡ ಅವರು ಲೈಟಾಗಿ ತೆಗೆದುಕೊಳ್ಳೋದಿಲ್ಲ ಅಂತ. ಸೊ ನೋಡಿಲ್ಲಿ ಯಾರು ಅಭ್ಯರ್ಥಿಗಳನ್ನು ಗಮನಿಸಿದ್ರೆ ನೀವು ನೋಡಬಹುದು, ಮಲ್ಲಿಕಾರ್ಜುನ ಖರ್ಗೆ, ಪವನ್ ಖೇರಾ, ಮನ್ಸೂರ್ ಅಲಿ ಖಾನ್ ಜೊತೆ ವಿನಯ್ ಕಾರ್ತಿಕ್ ಅವರ ಬ್ಯಾಕ್ಗ್ರೌಂಡ್ ಕೂಡ ಸ್ಟ್ರಾಂಗ್ ಇರೋದ್ರಿಂದಾಗಿ ಅವರ ಗೆಲುವಿಗೆ ಯಾವ ರೀತಿ ಪಣ ತೊಡ್ತಾರೆ DK ಶಿವಕುಮಾರ್ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇದು ಮೊದಲ ಪ್ರತಿಷ್ಠೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜೊತೆಗೆ ಆಪ್ತ ವಿನಯ್ ಅವ್ರನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ತಮ್ಮದೇ ಆದಂಥ ರಣತಂತ್ರವನ್ನು ಹೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅದು ಹೆಂಗೆ ಏನು ಸ್ವಲ್ಪ ಕನ್ಫ್ಯೂಷನ್ ಇದೆ ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ. ಆ ಕ್ಲಾರಿಟಿಯನ್ನು ಕೂಡ ಪಡ್ಕೊಳ್ಳೋಣ. ಇನ್ನು
ಈಗ 4 ಮತಗಳ ಕೊರತೆ ಉಂಟಾಗುವಂಥದ್ದು, ಆ ಕೊರತೆಯನ್ನು ನೀಗಿಸೋದಕ್ಕೆ ಯಾವ ತಂತ್ರವನ್ನು ಯೂಸ್ ಮಾಡ್ತಾರೆ ಅಥವಾ ಬಳಕೆ ಮಾಡ್ಕೊಳ್ತಾರೆ ಅಂತ. ಸೊ ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಈ ಚುನಾವಣೆಯ ಮೂಲಕ ಒಂದು ರೀತಿ ಗೇಮ್ ಪ್ಲೇ ಮಾಡ್ತಾ ಇದ್ದರೆ, ಮಗದೊಂದು ಕಡೆ ಮೈತ್ರಿಗೆ ಒಂದು ರೀತಿ ಪ್ಲೀಕಲಾಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಭ್ಯರ್ಥಿಗಳ ಗೆಲುವಿಗೆ ಡಿ ಕೆ ಶಿವಕುಮಾರ್ ಹಾಗೆಯೇ HD ಕುಮಾರಸ್ವಾಮಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಒಬ್ಬರು ರಾಜ್ಯದ ಮುಖ್ಯಮಂತ್ರಿ, ಇನ್ನೊಬ್ಬರು ಕೇಂದ್ರದ ಸಚಿವರು. ಇನ್ನು ಪರಿಷತ್ನಲ್ಲಿ ಅಭ್ಯರ್ಥಿಯ ಗೆಲುವಿಗೆ 28 ಮತ ಬೇಕು. ಆ ನಿಟ್ಟಿನಲ್ಲಿ ಯಾವ ರೀತಿ ಈ ಚುನಾವಣೆ ಗೆಲ್ಲೋದಕ್ಕೆ ಮೈತ್ರಿ ಪಕ್ಷ ಮತ್ತು ಕಾಂಗ್ರೆಸ್ ಪ್ರಯತ್ನವನ್ನು ಮಾಡ್ತವೆ ಅಂಥೇಳಿ ಮುನಿಸನ್ನು ಮರೆತು, ಮುನಿಸೇ ಇಲ್ಲ ಅಂತ ಹೇಳ್ಬೋದು, ಜಮೀರ್ ಅವರನ್ನು ಮತ್ತೆ ಕರೆಯುವಂಥ ಸಾಧ್ಯತೆ ಏನಾದರೂ ಇದೆಯಾ ಅಂಥೇಳಿ. ಯಾಕಂದರೆ ಈಗಷ್ಟೇ ನೋಡಿ ಪದಗ್ರಹಣ ಮಾಡಿದ್ದಾರೆ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಕರೆಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ರಾಜ್ಯಸಭೆ ಪರಿಷತ್ ಅಂದಾಗ ಅದೊಂದು ರೀತಿ ಪ್ರತಿಷ್ಠೆಯ ಕಣವಾಗಿದೆ. ಆ ನಿಟ್ಟಿನಲ್ಲಿ ಸೊ ಒಂದೊಂದು ಹೆಜ್ಜೆ ಕೂಡ ಒಂದು ರೀತಿ ರಿಯಾಲಿಟಿಗೆ ಹತ್ತಿರ ಆಗಿರುತ್ತೆ, ಒಂದೊಂದು ಹೆಜ್ಜೆ ಕೂಡ ಪ್ರತಿಯೊಬ್ಬರು ಕೂಡ ಗಮನಿಸ್ತಾರೆ. ಆ ನಿಟ್ಟಿನಲ್ಲಿ ಈ ಚುನಾವಣೆ ಕೂಡ ಗಂಭೀರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಶ್ರೀವಲ್ಲಿ ಕೃಷ್ಣ ಇದ್ದಾರೆ. ನಮಸ್ಕಾರ. ನಮಸ್ತೆ. JDS ವಕ್ತಾರರು ರಿಷಿಕ್ ವಿವಾನ್ಗೌಡ ಇದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನವು ಇದ್ದಾರೆ. ನಮಸ್ಕಾರ. ನನಗೆ JDS ವಕ್ತಾರರಿಂದ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡೋಣ ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಮೈತ್ರಿಯ ಮೂಲಕ ನೀವು ನಿಮ್ಮದೇ ಆದಂಥ ಛಾಪನ್ನು ಮೂಡಿಸೋದಕ್ಕೆ 2028-29ಕ್ಕೆ ಒಂದು ರೀತಿ ತಯಾರಿಯನ್ನು ನಡೆಸ್ತಾ ಇದ್ರಿ. ಬಹಳ ನಿರೀಕ್ಷೆಗಳಿತ್ತು. ನಾಟ್ ಓನ್ಲಿ JDS, BJPಯಲ್ಲೂ ಕೂಡ ಒಂದು ಮಾತೇನಿತ್ತು ಅಂದರೆ ದೇವೇಗೌಡರು ಈ ಸಲ ಸ್ಥಾನವನ್ನು ಪಡೆದುಕೊಳ್ಳಬಹುದು ರಾಜ್ಯಸಭೆಗೆ ಅಂತೇಳಿ. ಹುಸಿಯಾಗಿದೆ ಆ ನಿರೀಕ್ಷೆ. ಈಗ ಆಗಿಲ್ಲ ಅನ್ನೋದನ್ನು ನಾವು ಹೆಂಗೆ ತಗೋಬೇಕು ಅಂತ ಫಸ್ಟ್ ಹೇಳಿ ಮೇಡಮ್. ನೋಡಿ, ಕರ್ನಾಟಕದಿಂದ ನಿಮಗೆ ಏಕೈಕ ಪ್ರಧಾನಿ ಆಗಿರುವಂಥದ್ರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು. ಅವರು ಸುದೀರ್ಘವಾಗಿ ರಾಜಕಾರಣ ಎಷ್ಟು ವರ್ಷ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮೋಸ್ಟ್ ಪ್ರಾಬ್ಲಿ ನಮ್ಮಲ್ಲಿ ನಾವೆಲ್ಲ ಯಾರಿದ್ದೀವೋ ನಮ್ಮ ಏಜ್ ಕೂಡ ಅಷ್ಟಿಲ್ಲ, ಅಷ್ಟು ಸುದೀರ್ಘವಾಗಿರುವಂಥ ರಾಜಕಾರಣದಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ, ರಾಜಕೀಯ ಎಕ್ಸ್ಪೀರಿಯನ್ಸ್ 64 ವರ್ಷ ಅಪ್ರಾಕ್ಸಿಮೇಟ್ಲಿ. ಸೊ ಇನ್ನು ಅವ್ರು ಪ್ರಧಾನಿಯಾಗಿದ್ದಾರೆ, CM ಆಗಿದ್ದಾರೆ ಕರ್ನಾಟಕ ಸ್ಟೇಟ್ಗೆ, ವಿರೋಧ ಪಕ್ಷದಲ್ಲೇ ಜಾಸ್ತಿ ಇದ್ದಂಥವ್ರು. ಲಾಸ್ಟ್ ಟೈಮ್ ಕೂಡ ವಿ ಡೋಂಟ್ ಹೆಸಿಟೇಟ್ ಟು ಸೇ ಕಾಂಗ್ರೆಸ್ ಅವರ ಸಹಾಯದಿಂದಲೇ ಮೇಲ್ಮನೆಯಲ್ಲಿ ಇದ್ದಂಥವ್ರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು. ಈ ಟರ್ಮಲ್ಲಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಎಲ್ಲೂ ನಾನು ಮೇಲ್ಮನೆಗೆ ಹೋಗಬೇಕು ಅಂತ ಎಲ್ಲೂ ಇಂಟ್ರೆಸ್ಟ್ ತೋರಿಸಿರಲಿಲ್ಲ ನಾವು, ಅಥವಾ ನಾವು ಕೇಳೂ ಇರಲಿಲ್ಲ. ನಮ್ಮ ಮೈತ್ರಿ ಪಕ್ಷದಾಗಿರುವಂತಹ BJPಯವ್ರ ಹತ್ರ ನಾವೇನು ಎಕ್ಸ್ಪ್ರೆಸ್ ಮಾಡಿರಲಿಲ್ಲ, ಅಥವಾ ಕಾಂಗ್ರೆಸ್ ಅವ್ರನ್ನ ಕೂಡ ಲಾಸ್ಟ್ ಟೈಮ್ ಯಥಾಸ್ಥಿತಿ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡೋಣ ಅನ್ನೋ ರೀತಿಲಿ ನಂಬರ್ಸ್ನ ಕೂಡ ನಾವೇನೆಲ್ಲೂ ಪ್ರಸ್ತಾಪ ಕೊಟ್ಟಿರಲಿಲ್ಲ. ಅವ್ರುಗಳು ಕೂಡ ಯಾರೂ ನಮಗೆ ಇದ್ರ ಬಗ್ಗೆ ಏನೂ ಡಿಸ್ಕಷನ್ ನಡೆದಿರಲಿಲ್ಲ. ಈಗ ಕಾಂಗ್ರೆಸ್ ಅವ್ರ ಕಡೆಯಿಂದನೂ ಈ ಥರ ಏನೂ ಡಿಸ್ಕಷನ್ ನಡೆದಿರಲಿಲ್ಲ. ಆಮೇಲೆ ಈಗ BJP ಅವ್ರ ಕಡೆಯಿಂದನೂ ಯಾವುದೇ ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕಾಗಿದೆ ಅನ್ನೋವಂಥದ್ದು ಎಲ್ಲೂ ನಮ್ಮಲ್ಲಿ ನಡೆದಿರಲಿಲ್ಲ ಆಂತರಿಕವಾಗಿ. ಬಟ್ ಈಗ ಅದರದೇ ಆದ ಒಂದು ಡೇಟ್ ಎಕ್ಸ್ಪೈರಿ ಆಗಿ ಬರ್ತಾ ಇದೆ ಅಂತ ಹೇಳಿದಾಗ ಸ್ವಾಭಾವಿಕವಾಗಿ ಬಂದಿರುವಂಥದ್ದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಕಂಟಿನ್ಯೂ ಆಗ್ತಾರೆ, ಮತ್ತೆ ರಾಜ್ಯಸಭೆಗೆ ಹೋಗಬಹುದು. ಯಾರ ಮುಖಾಂತರ ಹೋಗ್ತಾರೆ, ಯಾರ ಸಹಾಯದಿಂದ ಹೋಗ್ತಾರೆ ಅನ್ನೋವಂಥದ್ದು ಒಂದು ಹೊರಗಡೆ ಮಾಧ್ಯಮದ ಕ್ಯಾಲ್ಕುಲೇಷನ್ಸ್ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಕನ್ನಡಿಗರದು ಆಸೆ ಇತ್ತದು ದೇವೇಗೌಡ ಅಪ್ಪಾಜಿಯವರು ಹೋಗಲಿ ಅಂತ ಅಂದ್ಬಿಟ್ಟು. ಇತ್ತೀಚೆಗಷ್ಟೇ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರದ್ದು ಬರ್ತ್ಡೇ ಕೂಡ ಆಯಿತು. 94 ವರ್ಷ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರಿಗೂ. ಒಂದು ವಿಚಾರ ಹೇಳಬೇಕು ಅಂದರೆ ಇವತ್ತಿಗೂ ಅವರು ಯಾವ ಪ್ರಾಜೆಕ್ಟಲ್ಲಿ ಎಷ್ಟು ಆಗಿದೆ, ಏನಾಗಿದೆ, ಏನು ಪ್ರೋಗ್ರೆಸ್ ಇದೆ ಅನ್ನೋವಂಥದ್ದು ವಿಚಾರಗಳನ್ನ ಇಟ್ಕೊಂಡು ಡಿಸ್ಕಷನ್ ಮಾಡ್ತಾರೆ. ಆ ಲೆವೆಲ್ವರೆಗೂ ಏಕೈಕ ವ್ಯಕ್ತಿ, ನಿಮಗೆ ರಾತ್ರಿ 12 ಗಂಟೆ ನೀವು ಹೋಗ್ಬಿಟ್ಟು ಅವ್ರನ್ನ ಎದ್ಬಿಟ್ಟು ಅಪ್ಪಾಜಿ 50 ವರ್ಷದಿಂದ ಯಾವುದೋ ಒಂದು ಪ್ರಾಜೆಕ್ಟ್ ಏನಾಗಿತ್ತು ಅಂತ ಕೇಳಿದ್ರೆ ವಿತ್ ಡೀಟೇಲ್ಸ್ ಹೇಳೋವಂಥ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಹೇಳೋವಂಥ ಒಬ್ಬ ಏಕೈಕ ಹಿರಿಯ ರಾಜಕಾರಣಿ ಅಂತಂದರೆ ಅದು ನಮ್ಮ ಕರ್ನಾಟಕದ ಹೆಮ್ಮೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು. ಇನ್ನು ನಂಬರ್ಸ್ಗೆ ಅಂತಾರೆ ಬರೋಣ, ಸ್ಟ್ರೈಟ್ ಟು ದ ಪಾಯಿಂಟ್. ನೋಡಿ, ಎಲ್ಲೂ ಆ ಪ್ರಸ್ತಾವನೆ ಇರಲಿಲ್ಲ ಅಂತ ಹೇಳೋದ್ರಿಂದ ನಮಗೆ ದೇವೇಗೌಡ ಅಪ್ಪಾಜಿಯವರು ಈಗ ಅಲ್ಲಿ ಹೋಗ್ಲಿಲ್ವಾ ಅನ್ನೋವಂಥದ್ದು ನಮಗೆ ಎಲ್ಲೂ ಅದು ಕ್ವಶನ್ ಮಾರ್ಕೇ ಇಲ್ಲ ನಮಗಾಗಲಿ ಅಥವಾ ನಮ್ಮ ಮಿತ್ರ ಪಕ್ಷ BJPಯವ್ರಿಗೆ ಆಗಲಿ. ಇನ್ನು ಒಂದು ವೇಳೆ ಆ ರೀತಿ ಏನಾದ್ರು ಒಂದು ಚರ್ಚೆಗಳಾಗಿತ್ತು ಅಂದರೆ ನೀವು ಹೋಗಬೇಕು ಅಂತ ಇದ್ದೀರಾ ಅಥವಾ ಹೋಗಬಾರ್ದು ಅಂತ ಇದ್ದೀರಾ ಅಥವಾ ಯಾವ ರೀತಿ ಒಂದು ನಂಬರ್ ಗೇಮ್ನ ನಾವು ಮಾಡ್ಬೋದು ಅನ್ನೋ ಚರ್ಚೆಗಳನ್ನ ಸನ್ಮಾನ್ಯ ಮೋದಿಜಿಯವರು, ಸನ್ಮಾನ್ಯ ಅಮಿತ್ ಶಾ ಅವರು, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಅವರ ಒಂದು ಏಜ್ ಗ್ರೂಪಲ್ಲೇ ನಡೆದಿರುತ್ತೆ ಅದು.
ಸೊ ಅದನ್ನು ನಾವು ಇಲ್ಲಿ ಕುತ್ಕೊಂಡು ಯಾಕೆ ನಂಬರ್ಸ್ ಕೊಡಲಿಲ್ಲ ಅಥವಾ ಯಾವ ಕಾರಣದಿಂದ ಅವ್ರು ಹೋಗಿಲ್ವಾ ಅನ್ನೋವಂಥದ್ದು ಇಟ್ಸ್ ಟೂ ಅರ್ಲಿ ಟು ಡಿಸ್ಕಸ್. ಬೇರೆ 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 ಫ್ಯಾಕ್ಟರ್ಸ್ಗಳು ಇರ್ಬೋದು, ನಂಬರ್ಸ್ ಇರ್ಬೋದು ಅಥವಾ ಒಂದು ಏಜ್ ಫ್ಯಾಕ್ಟರ್ ಇರ್ಬೋದು ಅಥವಾ ಬೇರೆ ಇನ್ನೂ ಯಾವ್ದಾದ್ರು ಒಂದು ಫ್ಯೂಚರಲ್ಲಿ ನಾವು ಮಾಡಬೇಕಾಗಿರುವಂತಹ ಬೇರೆ ಸ್ಟ್ರಾಟಜಿಗಳನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡಾಗ ಇದೊಂದು ರೀಸನ್ ಆಗಿರ್ಬೋದೇ ಹೊರತು ಎಲ್ಲೂ ನಾವೊಂದು ಪೈಪೋಟಿಲಿ ನಿಂತ್ಕೊಂಡಿದ್ವಿ, ನಂಬರ್ಸ್ ಕೊರತೆ ಇತ್ತು ಅಥವಾ ನಾವು ಪ್ರಪೋಸ್ ಮಾಡಿದ್ವಿ ಅದು ಅಕ್ಸೆಪ್ಟ್ ಆಗಲಿಲ್ಲ, ಈ ರೀತಿ ಎಲ್ಲೂ ಬಂದಿರಲಿಲ್ಲ. ಇಟ್ ಈಸ್ ಜಸ್ಟ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥ ಎಲ್ಲ ವಿಷಸ್ ಇತ್ತೇ ಹೊರತು ಎಲ್ಲೂ ಅದ್ರ ಬಗ್ಗೆ ಚರ್ಚೆ ಇರಲಿಲ್ಲ. ಈಗ ಗೋವಿಂದರಾಜು ಅವರು ನೀವು ಈಗ MLC ಇದೆ ನೋಡಿ, ಅದು ಚರ್ಚೆ ಇದೆ, ಅದು ಚರ್ಚೆ ಮಾಡಬೇಕಾದ್ರೆ 4 ನಂಬರ್ ಏನು ಶಾರ್ಟೇಜ್ ಇದೆಯಲ್ವಾ, ಯಾರ್ಯಾರು ಯಾವ್ಯಾವ ಸ್ಟ್ರಾಟಜಿ ಮಾಡ್ತೀವಿ, ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡ್ಬೋದು, ಯಾರ್ಯಾರಿಗೆ ಕ್ರಾಸ್ ವೋಟಿಂಗ್ ಮಾಡಬೇಕಾದ್ರೆ ಇರೋ ಆಡಳಿತ ಪಕ್ಷದಲ್ಲಿ ಬಿಟ್ಟು ಬರೋವಂಥವ್ರು ಯಾರಿದ್ದಾರೋ, ಅಥವಾ ಕಾಂಗ್ರೆಸ್ ಅವ್ರು ಹೇಳ್ಬೋದು ನಿಮ್ಮ GT ಗೌಡರು ದೇವೇಗೌಡರು ಹಾಕಲ್ವಾ, ಇವ್ರು ಹಾಕಲ್ವಾ, ಅವ್ರು ಹಾಕಲ್ವಾ ಅಂತ ಇವರೆಲ್ಲ ಸಾಕಷ್ಟು ಚರ್ಚೆಗಳನ್ನ ಮಾಡತ್ತಾ ಇದ್ದಾರೆ. ಇದ್ರ ಬೇಕಾದ್ರೆ ಚರ್ಚೆ ಮಾಡೋಣ, ಐ ಆಮ್ ವೆರಿ ಓಪನ್ ಟು ದಟ್. ಆದರೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವ್ರ ವಿಷಯದಲ್ಲಿ ಅಂತ ಬಂದಾಗ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಇಟ್ ವಾಸ್ ನಾಟ್ ಡಿಸ್ಕಸ್ಡ್ ಎನಿವೇರ್ ಅನ್ನೋವಂಥದ್ದು. ಇನ್ನು ಎರಡನೇ ವಿಚಾರ ಮೈತ್ರಿ ವಿಚಾರಕ್ಕೆ ಅಂತ ತಾವು ಕೇಳೋದಾದರೆ, ದೇವೇಗೌಡ ಅಪ್ಪಾಜಿಯವರು ಅಲ್ಲಿ ಹೋಗೋದಕ್ಕೂ ನಾವೀಗೇನು NDA ಮೈತ್ರಿಕೂಟದಲ್ಲಿ ನಾವಿದೀವೋ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಿಮಗೆ ಈ ಹಿಂದೆ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದು ಅವರೇ ಅಂತ ಕಾಂಗ್ರೆಸ್ ಅವ್ರು ಹೇಳ್ಕೋಬೋದು, ಆದರೆ ಮಾಡಿದವರೇ ಕಾಲಿಡ್ಕೊಂಡು ಎಳೆದು ಬೀಳಿಸಿರೋರು ಕಾಂಗ್ರೆಸ್ ಅವರೇನೆ. ಈ ಹಿಂದೆ ನಾವು ನೋಡಿದ್ದೀವಿ ಯಾವ ರೀತಿ ಮಾಡಿದ್ದಾರೆ ಅಂತ. CM ಆಗಿದ್ದಾಗ ಬೀಳಿಸೋದಕ್ಕೆ ಏನೇನು ಮಾಡಿದ್ರು ಅದು ಕೂಡ ಕಾಂಗ್ರೆಸ್ ಅವರೇ ಮಾಡಿದ್ದು. ಇದ್ರ ಜೊತೆಗೆ ಮೈತ್ರಿಕೂಟದಲ್ಲಿ ನಾವು ಅವ್ರ ಜೊತೆ ಇದ್ದಾಗ ನಮ್ಮ ಅಭ್ಯರ್ಥಿಗಳನ್ನ ದೇವೇಗೌಡ ಅಪ್ಪಾಜಿಯವ್ರನ್ನ PM ಆಗಿ ಇಳಿಸಿದ್ರು, ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಕ್ಕೆ ಬಿಡಲಿಲ್ಲ ಇವ್ರ ಜೊತೆ ನಾವು ಮೈತ್ರಿಲಿ ಇದ್ದಾಗ. ಈ ರೀತಿ ಎಲ್ಲ ಮಾಡ್ಕೊಂಡ್ಬಂದಿರುವಂಥವ್ರು ಕಾಂಗ್ರೆಸ್ಗಳೇನೆ. ಈಗ ಏನಾಗ್ತಾ ಇದೆ, ನಮ್ಮ ಮೈತ್ರಿಲಿ ಇರಬೇಕಾದ್ರೆ ಇದೊಂದು ಸಬ್ಜೆಕ್ಟ್ ಬೇಕು ಅವ್ರಿಗೆ. ಇಲ್ಲ ದೇವೇಗೌಡ ಅಪ್ಪಾಜಿ ಅವ್ರನ್ನ ಕಳಿಸ್ತಾ ಇಲ್ಲ ಇವರು, ಮೈತ್ರಿಲಿ ಏನೋ ಆಗೋಗ್ಬಿಟ್ಟಿದೆ, ಹಿಂಗಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ವಿಷಯ ಬೇಕು ಅವ್ರಿಗೆ ಅಷ್ಟೇ. ಬಿಕಾಸ್ ಇಟ್ ವಾಸ್ ನೆವರ್ ಡಿಸ್ಕಸ್. ಈಗ ಅವ್ರದ್ದು ಡೇಟ್ ಆಗ್ತಾ ಇದೆ ಅಂತ ಹೇಳಿದಾಗ ಅಫಿಷಿಯಲಿ ಅದ್ರ ಬಗ್ಗೆ ಏನಾದ್ರು ಒಂದು ಚರ್ಚೆ ಆಗಬೇಕಾಗಿತ್ತಲ್ವಾ. ಈಗ ನಾವೊಂದು ಇವ್ರ ಜೊತೆನಾದ್ರೂ ಆಗಲಿ ಅಥವಾ ಇವ್ರ ಜೊತೆನಾಗಲಿ ಒಂದು ಅಫಿಷಿಯಲ್ ಆಗಿ ಅದ್ರ ಬಗ್ಗೆ ಒಂದು ಚರ್ಚೆ ನಡಿಬೇಕಾಗಿತ್ತು. ಎಲ್ಲೂ ಏನು ಚರ್ಚೆ ನಡೀಲಿಲ್ಲ. ಈಗ ಇವ್ರು ಏನಂದ್ರೆ ಮೈಲೇಜ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ BJP ಅವ್ರು ನಂಬರ್ಸ್ ಕೊಡಲಿಲ್ಲ ಅಂತ ಅವ್ರಿಗೆ ಹೇಳ್ತಾ ಇರೋವಂಥದ್ದು, ನಾವು ಹೋಗಿ ಅಪ್ರೋಚ್ ಮಾಡಿಲ್ಲ ಅಂತ ನಮ್ಮ ಮೇಲೆ ಏನೋ ಒಂದು ಹೇಳುವಂಥದ್ದು. ಸೊ ನಮ್ಮಲ್ಲೇ ಏನೋ ಒಂದು ಗೊಂದಲ ಕ್ರಿಯೇಟ್ ಮಾಡಬೇಕು, ಅದನ್ನ ಒಂದು ಮೈಲೇಜ್ ತಗೊಳ್ಳೋಣ ಪೊಲಿಟಿಕಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ಮಾಧ್ಯಮದಲ್ಲಿ ಹೇಳ್ತಾ ಇರೋ ಥರ ಅಥವಾ ಕೆಲವೊಂದು ಕ್ರಿಟಿಕ್ಸ್ಗಳು ಏನು ಬರ್ತಾ ಇದೆಯೋ ಆ ರೀತಿ ಏನೂ ಇಲ್ಲ. ವಿ ಆರ್ ಗುಡ್ ಅಂಡ್ ವಿ ಆರ್ ವೆರಿ ಫೈನ್. ಓಕೆ, ಶ್ರೀವಲ್ಲಿ ಅವರು ನೀವು ಹೇಳಬೇಕು, ರಾಜ್ಯಸಭೆಗೆ ಹೋಗಿ ಇದುವರೆಗೂ ಕೂಡ ಯಾರು ಮಾತಾಡಿದ್ದಾರೋ ಇಲ್ವೋ, ಕರುನಾಡಿನ ಹೆಮ್ಮೆ ದೇವೇಗೌಡರು ಮಾತಾಡಿದ್ದಾರೆ. ಯಾವುದೇ ಒಂದು ನೀರಾವರಿ ವಿಚಾರ ತಗೊಳ್ಳಿ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲಿ ಹೆಂಗೆ ಧ್ವನಿ ಎತ್ತಿ ಅದನ್ನು ತಗೋಬರ್ಬೇಕು ಅನ್ನುವಂಥ ಚಾಕಚಕ್ಯತೆ ಈ ವಯಸ್ಸಿನಲ್ಲೂ ಇದೆ ಅನ್ನೋದಾದರೆ, ಅವರಿಗೆ ನೀವು ಪ್ರಾಮುಖ್ಯತೆಯನ್ನು ಕೊಡದೇ ಇರೋದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಅವರು ರಾಜ್ಯಸಭೆಯಲ್ಲಿ ಇಲ್ಲದೇ ಇದ್ರೂ ಅವ್ರು ಒಂದು ಮೆಂಟರ್ ಇದ್ದಂಗೆ ಮೋದಿಜಿಯವ್ರಿಗೆ. ಅದು ಮೋದಿಜಿಯವರೇ ಹೇಳ್ಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿಂದ ನಾನು ಲೆಟರ್ ಬರೆದೆ ಮೋದಿಜಿಯವ್ರಿಗೆ, ಅದನ್ನು ನಂಗೆ ಸ್ಪಂದಿಸಿದ್ರು, ಅಥವಾ ಅವ್ರಿಗೆ ಏನಾಗಬೇಕು ಕರ್ನಾಟಕದ್ದು ಅಂತ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಅದೊಂಥರ ಏನಾಗೋಗಿದೆ, ಒಂದು ಮೆಂಟರ್ಶಿಪ್ ಆಗೋಗಿದೆ ಅವ್ರದ್ದು. ಮುಂಚೆಯಿಂದನೂ ಅಪ್ಪಾಜಿ ಇದೇನಂತ ಹೇಳಿದ್ರೆ ರಾಜ್ಯದಲ್ಲಿ ಇರುವಂಥ ಎಕ್ಸ್ಪೀರಿಯನ್ಸ್, ನಾವು ಹೇಳಿಲ್ವಾ ನಾವೇ ಹುಟ್ಟಿರಲಿಲ್ಲ, ಅವರಷ್ಟು ಎಕ್ಸ್ಪೀರಿಯನ್ಸ್ ಆಗೋಗಿದೆ ಅವ್ರಿಗೆ. ಅವ್ರಿಗೇನು ಅಂದರೆ ಒಳ್ಳೆ ರೀತಿನಲ್ಲಿ ನಡೆಸ್ಕೊಳ್ಳೋ ಅಂಥ ಪ್ರಧಾನಮಂತ್ರಿಗಳು ಬೇಕಾಗಿತ್ತು. ಇವ್ರ ಗೈಡೆನ್ಸ್ ಅಂಡರ್ ಇದ್ದಾರೆ ಅನ್ನೋದು ಅವ್ರಿಗೆ ಇನ್ನೊಂದು ಖುಷಿ ಇದೆ ಅಪ್ಪಾಜಿಗೆ. ಸೊ ಹಾಗಾಗಿ ಏನಂದ್ರೆ ಏನೇ ಆಗಲಿ, ನಮ್ಮ ಕರ್ನಾಟಕದ ವಿಚಾರ ಏನೇ ಆಗಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಅಂತ ಅವ್ರು ಓಪನ್ ಆಗಿ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲೆಲ್ಲೂ ಚರ್ಚೆಗೆ ಬಂದೇ ಇಲ್ಲ, ಮುಂಚೂಣಿಗೆ ಬಂದೇ ಇಲ್ಲ. ಅದು ಅಂದ್ರೆ ಅವ್ರಿಗೆ ಬೇಕು ಈಗ ರಾಜ್ಯಸಭೆ ಕೂರಿಸಿ ಮಾಡಿ ಅಂತ. ಅವ್ರು ಇಲ್ಲದೇ ಇದ್ರೂ ಕೂಡ ಕರ್ನಾಟಕದ ಜನತೆ ಮೇಲೆ ಅಷ್ಟೇ ಒಲವಿದೆ, ಮೋದಿಜಿ ಅವ್ರಿಗೂ ಕೂಡ ಅಷ್ಟೇ ಒಲವಿದೆ. ಇವ್ರು ಏನೇ ಹೇಳಿದ್ರು ಆಯ್ತು ಅನ್ನೋ ಒಂದು ಸಂಬಂಧದಲ್ಲಿ ಅವರಿಬ್ರು ಉಳಿಸ್ಕೊಂಡಿದ್ದಾರೆ ಇವಾಗಲೂ ಕೂಡ. ಸೊ ಹಾಗಾಗಿ ಇಲ್ಲಿ ನಮ್ಮ NDA ಪಕ್ಷ ಏನೋ ಇವರಿಬ್ರು ಇಲ್ಲೇ ಬಿರುಕು ಮೂಡ್ಬಿಡ್ತು, ಇನ್ನು ನೆಕ್ಸ್ಟ್ 2028 ಎಲೆಕ್ಷನ್ಗೆ ಏನಂದ್ರೆ ಇವರು ಸುಮ್ಮನೆ ಸ್ಟ್ರಾಟಜಿ ಮಾಡ್ಕೊಂಡು ಏನೋ ಇವರು ಬಿರುಕು ಮೂಡ್ತಾ ಇದೆ, ಖಂಡಿತ ಏನೂ ಇಲ್ಲ. ಮತ್ತು ನಮ್ಮ ಸೆಂಟ್ರಲ್ ಮಿನಿಸ್ಟರೇ ಕುಮಾರಸ್ವಾಮಿ. ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ಗೊತ್ತಿರತ್ತೆ ಮೇಲೆ ಏನಾಗ್ತಾ ಇದೆ ಅಂತ. ನಮಗಿಂತ ಡಿಸ್ಕಷನ್ ಮುಂಚೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅಲ್ಲೇ ನಡೆದೋಗಿರುತ್ತೆ ಅದು. ಅಮಿತ್ ಶಾಜಿ ಏನಿರ್ಬೋದು, ಮೋದಿಜಿ ಏನಿರ್ಬೋದು, ನಮ್ಮ ಅಪ್ಪಾಜಿ ಏನಿರ್ಬೋದು, ಕುಮಾರಸ್ವಾಮಿ ಏನಿರ್ಬೋದು, ಎಲ್ಲ ಅಲ್ಲಲ್ಲೇ ಡಿಸ್ಕಷನ್ ಆಗಿದೆ. ಸೊ ನಮ್ಮ ತನಕ ಅದು ಬಂದೇ ಇಲ್ಲ. ಅವರು ಕಾಂಗ್ರೆಸ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ, ರಾಜ್ಯದ ನಾಯಕರು ಒಂದು ಸಣ್ಣ ಒಪಿನಿಯನ್ ಕೇಳಲ್ಲ. ಇಲ್ಲ ಅಲ್ಲ ಅಲ್ಲ ಆ ಥರ ಅಲ್ಲ, ಇದು ರಾಜ್ಯಸಭೆಗೆ ಬಂದಾಗ. ಸೊ ಹಾಗಾಗಿ ಅಲ್ಲೇ ಕುಮಾರಸ್ವಾಮಿನೇ ಹೇಳಿರ್ಬೋದಲ್ವಾ, ಅವ್ರ ಮಗನೇ ಅಲ್ವಾ, ಅದಕ್ಕೆ ಬೇಡ ಏನೋ ಮುಂದಕ್ಕೆ ಏನೋ ಬೇರೆ ಒಳ್ಳೆ ಇದನ್ನ ಕೊಡೋಣ ಅವ್ರಿಗೆ ಅಂತ. ಅಂದ್ರೆ ಸುಮ್ಮನೆ ಕುತ್ಕೊಳ್ಳೋ ಅಂತ ವ್ಯಕ್ತಿ ಅಂತೂ ದೇವೇಗೌಡರು ಅಲ್ವೇ ಅಲ್ಲ. ಅವರು ಖಂಡಿತ ಅವ್ರಿಗೆ ಪಾಲಿಟಿಕ್ಸ್ ಅಲ್ಲಿ ಇದ್ರೇನೆ ಅವರು ಶತಾಯುಷಿ, ಅವ್ರು 100 years ಖಂಡಿತ ಬಾರಿಸ್ತಾರ ಅವ್ರು, ಅಂಥ ವ್ಯಕ್ತಿತ್ವ ಅವ್ರದ್ದು. ಅದಕ್ಕೆ ಅವ್ರ ಮನೇಲಿ ಕುತ್ಕೊಳ್ಳಲ್ಲ. ನೀವು ನೆನ್ನೆ ನೋಡ್ಬೋದಾಯ್ತು, ಹಲ್ಸನೆ ಹೋಗ್ಬಿಟ್ಟು ಮೇಳಕ್ಕೆಲ್ಲ ಹೋಗಿದ್ರು. ಸೊ 1 ನಿಮಿಷ ಕುತ್ಕೊಳ್ಳೋಂಥ ವ್ಯಕ್ತಿತ್ವ ಅಲ್ಲ.
ಏನು ಅಂದ್ರೆ ಅಲ್ಲಿ ರಾಜ್ಯಸಭೆಗೆ ಇಲ್ಲಿ ನಾವು ಚರ್ಚೆಗೆ ಬರ್ದೇ ಇರೋದ್ರಿಂದ ಇದನ್ನ ಕಾಂಗ್ರೆಸ್ ಅವ್ರ ಅಡ್ವಾಂಟೇಜ್ ಆಗಿ ತಗೊಂಡ್ಬಿಡ್ತಾ ಇದ್ದಾರೆ. ಅಂದ್ರೆ ಏನೋ ಇವ್ರದ್ರಲ್ಲಿ ಬಿರುಕು ಮೂಡ್ಬಿಟ್ಟಿದೆ, ಇವ್ರನ್ನ ಕಳಿಸ್ಬೋದಾಗಿತ್ತಲ್ಲ. ನಮ್ಮ JDS ವಕ್ತಾರರು ಹೇಳ್ದಂಗೆ ಅವ್ರನ್ನ ಕಾಲೆಳೆದು ಕೆಳಗಡೆ ಇಳಿಸಿದವರು ಕಾಂಗ್ರೆಸ್ ಅವರೇನೆ, ಬೀಳಿಸಿದವರು ಕಾಂಗ್ರೆಸ್ ಅವರೇನೆ, ಮೇಲೆ ಕರ್ಕೊಂಡೋಗಿ ಕೂರಿಸಿದ್ದವರು ಒಂದು ಟೈಮಲ್ಲಿ ಕಾಂಗ್ರೆಸ್ ಅವ್ರನ್ನೇ. ಸೊ ಇದೇನಾಗೋಗಿದೆ, ಅವ್ರಲ್ಲೇ ಗೊಂದಲದ ಅವ್ರ ಮೇಲೆ ಕೂರಿಸೋ ಪ್ರಯತ್ನ ಮಾಡಿದ್ರಲ್ಲ. ಖಂಡಿತ ಅಲ್ಲಲ್ಲ, ನಾವ್ ಹೇಳ್ತಾ ಇದೀವಲ್ಲ ಅದನ್ನೇ. ಅಟ್ಲೀಸ್ಟ್ ಈಗ ಅವಕಾಶನೇ ಇಲ್ದಂಗ್ ಮಾಡ್ಲಿಲ್ಲ. ಇಲ್ಲ ಅವಕಾಶ ಕೊಟ್ಟುಬಿಟ್ಟು ಕಾಲೆಳಿಬಾರ್ದಲ್ವಾ, ಅದಕ್ಕೊಂದು ರೆಸ್ಪೆಕ್ಟ್ ಬೇಕಲ್ವಾ. ಸೊ ನಾವು ಕಾಲೆಳಿಯೋದಕ್ಕೆ ನಾವು ಕೂರ್ಸ್ತಾನೆ ಇಲ್ಲ. ಅವ್ರಿಗೇನಂದ್ರೆ ನೀವಿದ್ದೀರಾ ನಮ್ಮ ವರಿಷ್ಠರು, ಇಲ್ಲಿ ಚರ್ಚೆಗೆ ಬಂದಿದ್ರೆ ಖಂಡಿತ ನಾವು ಡಿಸ್ಕಷನ್ ಮಾಡ್ಬೋದಾಯ್ತು. ಬಿಜೆಪಿನ ಕೇಳಿದಾರಪ್ಪ, ಹಿಂಗೆ ಚರ್ಚೆಗೆ ಬಂದಿಲ್ಲ ಇದು. ಸೊ ಹಾಗಾಗಿ ಇದೆಲ್ಲ ದೊಡ್ಡವ್ರು ಏನ್ ತೀರ್ಮಾನ ಮಾಡಿದಾರೆ ಅಲ್ಲಿ ಮುಗ್ದೋಗಿದೆ ಅದು. ಸೊ ಇಲ್ಲಿಗೆ ನಾವೇನು ಮಾತಾಡುವಂತದ್ದು ಇಲ್ವೇ ಇಲ್ಲ. ಬಿಜೆಪಿ ಮತ್ತು JDS ನಡುವಿನ ಅಕ್ಸೆಪ್ಟೆನ್ಸಿ ಹೊಂದಾಣಿಕೆ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ, ಈಗಲೂ ರಿಷಿಕ್ ಅವರು ನಾನು ಮಾತಾಡಿಸಿದ್ರೆ 2028ಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂತ ನಿಮ್ಮ ಆಯ್ಕೆ ಅಂತ ಕೇಳಿದ್ರೆ ಅವರು ಕುಮಾರಸ್ವಾಮಿ ಅಂತಾರೆ. ಬಿಜೆಪಿಯವರು ಎಷ್ಟೋ ಜನ ಕುಮಾರಸ್ವಾಮಿ ಅಂತಾರೆ. ಆ ಮಟ್ಟಿಗಿನ ಅಕ್ಸೆಪ್ಟೆನ್ಸ್. ಈಗ ರಾಜ್ಯಸಭೆಯ ಆಯ್ಕೆ ಅಂದಾಗ ದೇವೇಗೌಡರ ಆಯ್ಕೆ ಎಷ್ಟರ ಮಟ್ಟಿಗೆ ಆಗಿಲ್ಲ ಅನ್ನೋದನ್ನ ನೀವು ಹೆಂಗೆ ಸಮರ್ಥಿಸ್ಕೊಳ್ತಾ ಇದ್ರೆ, ಆ ಸ್ಟೇಟ್ಮೆಂಟ್ ಅನ್ನು ನೀವು ಸಮರ್ಥಿಸ್ಕೊತೀರ ಹಂಗಾದ್ರೆ ಕುಮಾರಸ್ವಾಮಿ ಅವರು? ನಮ್ಮ ಮೋದಿಜಿ ಅವರು ಏನಾದ್ರು ಅನೌನ್ಸ್ ಮಾಡ್ಬಿಟ್ರೆ ನಿಮ್ಮ CM ಕ್ಯಾಂಡಿಡೇಟ್ ಕುಮಾರಸ್ವಾಮಿ 100% ನಾವು ಒಪ್ಕೋತೀವಿ. ಅದ್ರಲ್ಲಿ ಎರಡು ಮಾತಿಲ್ಲ, ನಾವು ಖಂಡಿತ ತೆಗೆದಾಕ. ನಿತಿನ್ ನಬೀನ್ ಅವ್ರು ಮಾತಾಡಲ್ಲ, ಇಲ್ಲ ಅವರು ಮಾತಾಡ್ತಾರೆ, ಅವರೇ ಡಿಸೈಡ್ ಮಾಡೋದು. ಅವ್ರದ್ದೊಂದು ಪ್ಯಾನಲ್ ಇದೆ ಕೂತ್ಕೊಂಡು ಹಿಂಗಿದೆ ಅಂತ. ಯಾಕಂದ್ರೆ ನಿತಿನ್ ನಬೀನ್ ಅವ್ರಿಗೆ ಕರ್ನಾಟಕದ ಬಗ್ಗೆ ಎಷ್ಟು ಗೊತ್ತಿಲ್ಲ, ಅಲ್ಲೆಲ್ಲ ಡಿಸ್ಕಷನ್ ಮಾಡ್ತಾರೆ, ಹಿಂಗಿದೆ ಇಲ್ಲಿದು. ಸೊ ಕುಮಾರಸ್ವಾಮಿ ಅವರಾದ್ರೆ ಒಳ್ಳೇದು ಅಂತ ಅವ್ರು ಅನೌನ್ಸ್ ಮಾಡ್ಬಿಟ್ರೆ ನಿತಿನ್ ನಬೀನ್ ಅವರು ನಮಗೆ ಸಂತೋಷವಾಗಿ ನಾವು ಯಾರೇ ಆಗ್ಲಿ ಕೆಲಸ ಮಾಡ್ತೀವಿ. ರೈಟ್. ಕಾಂಗ್ರೆಸ್ನಿಂದ ವಿಶೇಷವಾಗಿ ನೀವು ಅದನ್ನು ಹಲವು ಬಾರಿ ಉಲ್ಲೇಖ ಮಾಡಿದಿರಿ. ನಿಮ್ಮದು ರಾಜ್ಯಸಭಾ ಟಿಕೆಟು ಗೆಲುವು, ಅದ್ರ ಬಗ್ಗೆ ನಾನು ಆಮೇಲೆ ಚರ್ಚೆ ಮಾಡ್ತೀನಿ. ರಾಜ್ಯದಾದ್ಯಂತ ಚರ್ಚೆ ಆಗ್ತಿರುವಂಥ ವಿಷಯ ದೇವೇಗೌಡರ ವಿಚಾರ. ಅವರು ಮೈತ್ರಿಯಿಂದ ರಾಜ್ಯಸಭೆಗೆ ಟಿಕೆಟನ್ನು ಪಡ್ಕೊಳ್ಬಹುದು ಅನ್ನುವಂಥ ನಿರೀಕ್ಷೆ ಹುಸಿಯಾಗಿರೋ ಬಗ್ಗೆ ಕಾಂಗ್ರೆಸ್ ಇದನ್ನು ಯಾವ ಥರ ತೊಗೊಂಡಿದೆ ಅಂತ? ಮೇಡಮ್, ಮೊದಲಿಗೆ ನಮ್ಮ ರಾಜ್ಯದ ಹೆಮ್ಮೆ ಮಾನ್ಯ ಶ್ರೀ ದೇವೇಗೌಡ ಸಾಹೇಬರು, ರಾಜ್ಯದ ಹೆಮ್ಮೆ, ದೇಶದ ಹೆಮ್ಮೆ ದೇವೇಗೌಡ ಸಾಹೇಬರು. ಇವತ್ತವ್ರನ್ನ ಮಾಜಿ ಪ್ರಧಾನಿಗಳು, ರಾಜಕೀಯ ಅಂತಂದರೆ ಒಂದು ಸರ್ಕಾರ ಬರ್ತದೆ, ಒಂದು ಸರ್ಕಾರ ಹೋಗ್ತದೆ, ಅದು ಸ್ವಾಭಾವಿಕ. ಅದಕ್ಕೇನು ಅವ್ರು ಹೇಳಿದ್ರು ಬಿಟ್ಟರು ಅದೆಲ್ಲ ರಾಜಕೀಯ ಚರ್ಚೆ ಅಲ್ಲ. ಆದರೆ ಇವತ್ತು ಅವರನ್ನ ಮಾಜಿ ಪ್ರಧಾನಿ ಅಂತ ಹೇಳ್ತೀವಿ ಅಂತಂದರೆ 17 ಸೀಟ್ ಇದ್ದವ್ರನ್ನ ಇವತ್ತು ದೇಶದ ಪ್ರಧಾನಿಯಾಗಿ ಮಾಡಿರ್ತಕ್ಕಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂತ ಬಹಳ ಪ್ರೌಡಲ್ಲಿ ಹೇಳ್ತಾ, ಹಾಗೆಯೇ ಏನು ತುಮಕೂರಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರಿಗೆ ಹಿನ್ನಡೆ ಆಯಿತು. GS ಬಸವರಾಜ್ ಅವರು BJPಯಿಂದ ಗೆಲ್ತಾರೆ. ಅವರ ಸೋಲಾದಾಗ ಶ್ರೀಮತಿ ಸೋನಿಯಾ ಗಾಂಧಿಯವರೇ ಖುದ್ದಾಗಿ ದೇವೇಗೌಡರು ರಾಜ್ಯಸಭೆಯಲ್ಲಿ ಇರಬೇಕು, ಅವರು ಸೋತು ಮನೆಯಲ್ಲಿ ಇರಬಾರ್ದು, ಅವರ ಅನುಭವ ಈ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಬೇಕು ಅಂತೇಳಿ ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಕೊಟ್ಟಿರ್ತಕ್ಕಂಥ ಹೆಮ್ಮೆ ಸಮೇತ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಇವತ್ತು ಇಡೀ ಭಾರತ ದೇಶದಲ್ಲಿ ಬದುಕಿರ್ತಕ್ಕಂಥ ಏಕೈಕ ಮಾಜಿ ಪ್ರಧಾನಿ ಯಾರಾದರೂ ಇದ್ದಾರೆ ಅಂತಂದರೆ ಅದು ಶ್ರೀಯುತ HD ದೇವೇಗೌಡ ಸಾಹೇಬರು. ಅವರು ಮೊನ್ನೆ ಅಷ್ಟೇ, ಇವತ್ತು ಇಲ್ಲಿ BJP ಮತ್ತು JDS ವಕ್ತಾರರು ನಾವು ಹೊಂದಾಣಿಕೆ ಆಗಿಲ್ಲ ಅಥವಾ ನಾವು ಮಾತಾಡಿಲ್ಲ ಏನೇ ಸಾವಿರ ಹೇಳ್ಬೋದು. ನಾನು ಮೊನ್ನೆ ದೇವೇಗೌಡ ಸಾಹೇಬ್ರದ್ದು ಪ್ರೆಸ್ ಮೀಟಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅವ್ರು ಹೇಳಿದರು, ನನ್ನ ಜೀವಿತಾವಧಿಯ ತನಕ ನಾನು ರಾಜಕೀಯದಲ್ಲಿ ಇರ್ತೀನಿ, ನಾನು ರಾಜಕೀಯಕ್ಕೋಸ್ಕರ ದೆಹಲಿನಲ್ಲೇ ಹೋರಾಟ ಮಾಡ್ತೀನಿ ಅನ್ನುವಂತಹ ಅವರ ಮನಸ್ಸಿನ ಮಾತುಗಳನ್ನು ಹೇಳಿದರು. ಇವತ್ತು ನಿಮ್ಮ ಮಾಧ್ಯಮಗಳು ಅವರನ್ನು ಪ್ರಶ್ನೆ ಮಾಡಿದಾಗ ನಾನು ಖಂಡಿತವಾಗ್ಲೂ ಇದಕ್ಕೆಲ್ಲ ಉತ್ತರ ಕೊಡ್ತೀನಿ ಅಂತ ಗರ್ಜಿಸೋ ರೀತಿಯಲ್ಲೇ JP ಭವನಕ್ಕೆ ಬನ್ನಿ, ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇದೆ ಅಂತಂದರೆ ಅಲ್ಲಿ ಏನೋ ಕೌತುಕದ ಉತ್ತರಗಳು ಇರ್ಬೋದು ಎನ್ನುವಂಥದ್ದು ಭಾವನೆ. ಆದರೆ ಒಬ್ಬ ಹಿರಿಯ ಮುತ್ಸದ್ದಿಗೆ, ನಿಜವಾಗ್ಲೂ ಒಬ್ಬ ಕರ್ನಾಟಕ ಮಣ್ಣಿನಿಂದ ನಾವು ಸಾವಿರಾರು ವರ್ಷ ಆದರೂ ನೆನೆಸ್ಕೊಳ್ಳುವಂತಹ ಒಬ್ಬ ಧೀಮಂತ ನಾಯಕನಿಗೆ ಖಂಡಿತವಾಗ್ಲೂ BJPಯವರು ಒಂದು ಅವಮಾನ ಮಾಡುವಂತಹ ಕೆಲಸ ಮಾಡಿದ್ದಾರೆ. ಮೇಡಮ್, ನಾಟ್ ಓನ್ಲಿ ದೇವೇಗೌಡ ಸಾಹೇಬರು, ಉದಾಹರಣೆಗೆ ಅದ್ವಾನಿಯವರು ಅಥವಾ BJPಯ ಮೊದಲ ರಾಜ್ಯ ಅಧ್ಯಕ್ಷ ಆದಂಥ AK ಸುಬ್ಬಯ್ಯನವರು, ಎರಡನೇ ಅಧ್ಯಕ್ಷ ಆದಂಥ BB ಶಿವಪ್ಪನವರು, ಮೂರನೇ ಅಧ್ಯಕ್ಷ ಆದಂಥ ಯಡಿಯೂರಪ್ಪನವರು, ನಾಲ್ಕನೇ ಅಧ್ಯಕ್ಷ ಆದಂತಹ ಈಶ್ವರಪ್ಪನವರು, ತದನಂತರ ಅಧ್ಯಕ್ಷ ಆದಂಥ DV ಸದಾನಗೌಡರು, ಅವರು ರೇಸಲ್ಲಿದ್ದರು. ಅದೇ ನಳಿನ್ ಕುಮಾರ್ ಕಟೀಲ್ ಅನ್ನೋರು ಅವ್ರ ಅಧ್ಯಕ್ಷ ಇದ್ರು. ನೋಡಿ, ಇವರಲ್ಲಿ ಬಳಸ್ಕೊಂಡವರಿಗೆ ಯಾವುದೇ ರೀತಿಯಾದಂಥ ಗೌರವ ಕೊಟ್ಟಿಲ್ಲ, ಕೊಡೋದೂ ಇಲ್ಲ. ಇವತ್ತು ನಾಯ್ಡು ಮತ್ತು ನಿತೀಶ್ ಅವ್ರ ಕತೆ ಮುಂದಕ್ಕೆ ಏನಾಗ್ತದೆ ಅನ್ನೋದಕ್ಕೆ ಇದೇ ಒಂದು ತಾಳೆಗರಿನಲ್ಲಿ ಭವಿಷ್ಯವನ್ನು ನಾವು ನೋಡ್ಬೋದು. ಮೇಡಮ್, ನಮಗೆ ಒಂದು ಬದ್ಧತೆ ಇತ್ತು, ನಾವು ಮಾಡಿದ್ವಿ. ನಾವು ವಿರೋಧ ಪಕ್ಷ ಆಗಿದ್ದೀವಿ, ಇವತ್ತು ನಾವು ದೂರದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಒಂದು, ಯಾಕೆಂದರೆ
ದೇವೇಗೌಡರು ನಮಗೆ ರಾಜ್ಯಸಭೆಯಲ್ಲಿ ವಿರೋಧವಾಗೇ ಮಾತಾಡಿದ್ದಾರೆ ಕೆಲವೊಂದು ವಿಚಾರದಲ್ಲಿ. ಆದರೆ ಅದವರು ವೈಯಕ್ತಿಕ ಭಾವನೆ, ಇವತ್ತು ಅವರು NDA ಪಾರ್ಟ್ನರ್ ಆಗಿದ್ದಾರೆ, ಕಾಂಗ್ರೆಸ್ನ ಋಣದಲ್ಲೇ ರಾಜ್ಯಸಭೆಯಲ್ಲಿ ಇದ್ರು. ಆದರೆ ಅವರು ಕನ್ನಡದ ಮಣ್ಣಿನ, ಕನ್ನಡದ ಜಲದ, ಕನ್ನಡದ ರೈತರ ವಿಚಾರವಾಗಿ ಒಂದು ಧ್ವನಿಯಾಗಿದ್ರು. ಆ ಧ್ವನಿಯನ್ನ ನಿಲ್ಲಿಸುವಂತ ಕೆಲಸವನ್ನ ಖುದ್ದು ಮೇ ಬಿ ಕುಮಾರಸ್ವಾಮಿ ಅವರ ಸ್ವಾರ್ಥಕ್ಕಾಗಿ ಅವರು ಕೇಂದ್ರದ ಮಂತ್ರಿಯಾಗಿ ಇದ್ದಾರೆ. ಅವರಲ್ಲಿ ನಿಜವಾಗ್ಲೂ ಕನ್ನಡತನ, ಪ್ರಾದೇಶಿಕತೆ, ಜಾತ್ಯತೀತೆ ಅನ್ನುವಂಥ ಸೊಗಡೇನಾದರೂ ಇದ್ರೆ ಈ ಕೂಡಲೇ ಕೇಂದ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ನಿಮ್ಮ ಪಕ್ಷ ಕಟ್ಕೊಳ್ಳಿ. ಯಾಕೆಂದ್ರೆ ಇದು ಒಬ್ಬ ಧೀಮಂತ ಕನ್ನಡದ ನಾಯಕನಿಗೆ ಅವರು ಮಾಡಿರ್ತಕ್ಕಂಥ ಅಪಮಾನ. ಕನ್ನಡಿಗನಾಗಿ ನಾನೊಬ್ಬ ಕಾಂಗ್ರೆಸ್ಸಿಗ, ನೆಕ್ಸ್ಟ್ ಮೊದಲು ನಾನೊಬ್ಬ ಕನ್ನಡಿಗನಾಗಿ ನಿಜವಾಗ್ಲೂ JDSನವರು ಅವರು ಮರೆಮಾತಿರ್ಬೋದು, ಅವರು ಹೇಳ್ಕೊಳ್ಳಿಕ್ಕೆ ಅವರಲ್ಲಿ ಅಳುಕನು ಇರ್ಬೋದು, ಯಾಕೆಂದ್ರೆ ಅವರು ಸಖ್ಯ ಮಾಡಿದ್ದಾರೆ. ಆದರೆ BJP ಒಬ್ಬ ಕನ್ನಡಿಗನಿಗೆ, ಈ ಮಣ್ಣಿನ ಮಗನಿಗೆ, ರೈತನ ಮಗನಿಗೆ ಮೋಸ ಮಾಡುವಂತ ಕೆಲಸವನ್ನ ಮಾಡಿದೆ. ಇನ್ನು ನಾವು ಪರಿಷತ್ ವಿಚಾರಕ್ಕೆ ಬರೋಣ. ನಮ್ಮ ಕಾಂಗ್ರೆಸ್ ಕ್ಯಾಲ್ಕುಲೇಷನ್ ಎಲ್ಲ ನೀವು ಕೇಳ್ತಾ ಇದ್ರಿ ಮೇಡಮ್. ನಮ್ಮಲ್ಲಿ ಒಟ್ಟು 5 ಜನರನ್ನ ಪರಿಷತ್ತಿಗೆ ನಿಲ್ಲಿಸಿದ್ದೀವಿ. ಬಹಳ ಮುಖ್ಯವಾಗಿ ತಿಪ್ಪಣ್ಣ ಕಮಕನೂರು ಅವರ ಒಂದು ಜಾತಿ ಬಂದ್ಬಿಟ್ಟು ಕೂಲಿ ಸಮುದಾಯ, ಬೆಸ್ತ ಕಮ್ಯುನಿಟಿ ಬರ್ತದೆ. ಹಾಗೆ ಹರಿಪ್ರಸಾದ್ ಅವರು ಈಡಿಗ ಕಮ್ಯುನಿಟಿಯವರು, ಹಾಗೇನೆ PV ಮೋಹನ್ ಅವರು ಬಿಲ್ಲವ ಕಮ್ಯುನಿಟಿಯವರು, ಹಾಗೆ ನಮ್ಮ ಮಳವಳ್ಳಿ ಶಿವಣ್ಣನವರು ಕುರುಬ ಕಮ್ಯುನಿಟಿಯವರು, ಮತ್ತೆ ವಿನಯ್ ಕಾರ್ತಿಕ್ ಅವರು ಒಕ್ಕಲಿಗ ಕಮ್ಯುನಿಟಿಯನ್ನು ಪ್ರತಿನಿಧಿಸುವಂಥವ್ರು. ಹಾಗೇನೆ ರಾಜ್ಯಸಭೆಗೆ ಬಂದಾಗ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು SC ಕಮ್ಯುನಿಟಿಯನ್ನು ಪ್ರತಿನಿಧಿಸುವಂಥವ್ರು, ಹಾಗೆ ಮನ್ಸೂರ್ ಅಲಿ ಖಾನ್ ಅವರು ಮುಸ್ಲಿಂ ಕಮ್ಯುನಿಟಿಯಿಂದ ಬಂದಿರತಕ್ಕಂಥವ್ರು. ನೋಡಿ, ಇಲ್ಲಿ ಎಲ್ಲ ಸಮುದಾಯಕ್ಕೂ ಒಂದು ನಾವು ಈಗ ಕೆಲವೊಂದು ವಿಚಾರ ಬಂದಾಗ ಆ ಸಮುದಾಯಕ್ಕೆ ಅನ್ಯಾಯ. ಮತ್ತು ರಾಜ್ಯಸಭೆ ಇವತ್ತು 2 ಜನ ಮುಸಲ್ಮಾನರು, ಇವು ಮನ್ಸೂರ್ ಅಲಿ ಖಾನ್ ಅವರು ಗೆಲ್ತಾರೆ. ಸೊ ಹಾಗೆ ನಜೀರ್ ಅಹಮದ್ ಅವರು ಮೊದಲೇ ನಾವು ಇವಾಗ ರಾಜ್ಯಸಭೆಯಲ್ಲಿ ಇದ್ದಾರೆ, AICCಯ ಅಧ್ಯಕ್ಷ, ರಾಜಕೀಯ ಸಲಹೆಗಾರ ಆಗಿದ್ದಾರೆ. ನಾವಿಲ್ಲಿ ಕೊಡಬೇಕಾದ್ರೂ ಒಂದು ಕ್ಯಾಸ್ಟ್ ಕಾಂಬಿನೇಷನ್ ನೋಡಿ, ಪ್ರತಿ ಧರ್ಮ, ಜಾತಿ ಎಲ್ಲದನ್ನು ಲೆಕ್ಕಾಚಾರ ಮಾಡಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಅದರಲ್ಲೂ ಬಹಳ ಮುಖ್ಯವಾಗಿ ಕಾರ್ಯಕರ್ತರನ್ನೇ ಮನಗಂಡು ವಿನಯ್ ಕಾರ್ತಿಕ್ ಅವರು ಕಾಂಗ್ರೆಸ್ ಪಕ್ಷದ ತೆರೆ ಹಿಂದೆ ಪಕ್ಷಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅದನ್ನ 2 ಪದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಮೇಕೆದಾಟು ಪಾದಯಾತ್ರೆ ಆಗಲಿ, ಭಾರತ್ ಜೋಡೋ ಆಗಿರಲಿ, ತೆರೆ ಹಿಂದೆ ಒಂದು ಕೆಲಸ ಮಾಡಿರ್ತಕ್ಕಂಥ ಕೃತಿಕಾರ, ಹಾಗೆ PV ಮೋಹನ್ ಅವರಾಗಿರ್ಬೋದು, ಹಾಗೆ BK ಹರಿಪ್ರಸಾದ್ ಸಾಹೇಬ್ರಾಗಿರ್ಬೋದು, ಸೇವಾದಳ, NSUA, ಯೂತ್ ಕಾಂಗ್ರೆಸ್ ಎಲ್ಲಾ ಕೇಡರ್ಲು ಕೆಲಸ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಕಾರ್ಯಕರ್ತರನ್ನ ಗುರುತಿಸಿ ಅವರಿಗೊಂದು ನ್ಯಾಯ ಕೊಡುವಂತ ಕೆಲಸ ಮಾಡಿದೆ. ಆದರೆ BJP ಇವತ್ತು ಯಾವೊಂದು ನೈತಿಕತೆಯಲ್ಲಿ ಒಬ್ಬ ಹಿರಿಯ ಮುತ್ಸದ್ದಿಗೆ ಮೋಸ ಮಾಡಿ ಮತ್ತು ಇಲ್ಲಿ ತೇಪ ಹಾಕುವಂತ ಅವಶ್ಯಕತೆ ಇಲ್ಲ. ನೀವು ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಅನ್ಯಾಯ. ಮತ್ತೆ JDS ಇನ್ನೊಂದು ಯಾವುದೋ ಈಗ ನಿಲ್ಲಿಸಿದ್ದಾರೆ, ಅದು ಯಾವ ಲೆಕ್ಕದಲ್ಲಿ ಗೆಲ್ತಾರೆ ಅಂತ ಗೊತ್ತಿಲ್ಲ. ಮೇಡಮ್, ಮೈತ್ರಿ ಅಂದಾಗ ಒಂದು ಸೀಟ್ ಆದ್ರೂ ಬಿಟ್ಕೊಡ್ಬೋದಿತ್ತಲ್ಲ. 2 MLC ನಲ್ಲಿ 1 MLC ಕೊಡ್ಬೋದಿತ್ತು. ಮೊನ್ನೆ ಬೈ ಎಲೆಕ್ಷನ್ 1 ಸೀಟ್ ಬಿಟ್ಕೊಡ್ಬೋದಿತ್ತಲ್ಲ. ಅಂದ್ರೆ ಕೇಂದ್ರದ ಕುಮಾರಸ್ವಾಮಿ ಅವರ ಗುಮ್ಮವನ್ನು ತೋರಿಸಿ ನಾವು ಅದು ಕೊಟ್ಟಿದ್ದೀವಿ ಅಂತ MLCನೂ ಇಲ್ಲ, MLAನೂ ಇಲ್ಲ, ಜೊತೆಗೆ ಸೇರ್ಕೊಂಡು ಹೋದ್ರು. ಕುಮಾರಸ್ವಾಮಿ ಮಗನ್ನೇ ಅವರು ಸೋಲಿಸಿದ್ರು. ಈ ಪರಿಸ್ಥಿತಿನಲ್ಲಿ ಆ 2 ಪಕ್ಷ ಇರೋದ್ರಿಂದ ಅವರ ಮುಂದಿನ ಒಂದು ಭವಿಷ್ಯ ಏನಾಗಬಹುದು ಅಂತ ಕಣ್ಣು ಮುಂದೆ ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಂದು ಒಂದು ಪ್ರಶ್ನೆ ಇದೆ ರಿಷಿಕ್ ಅವರೇ. ನಾಯ್ಡು ನಿತೀಶ್ ಉದಾಹರಣೆ ಇದೆ. ಸೊ BJP ಬಳಸಿ ಬಿಸಾಡುತ್ತೆ. ಆ ಲಿಸ್ಟಿನಲ್ಲಿ ಪ್ರಾದೇಶಿಕ ಪಕ್ಷ, ಕರುನಾಡಿನ ಹೆಮ್ಮೆ, ಜಾತ್ಯತೀತ ಜನತಾದಳ ಇದೆ ಅಂತ ನೋಡಿ. 100ಕ್ಕೆ 100 ಸುಳ್ಳುವಾದಂಥ ಮಾತದು. ಅವ್ರ ಆ್ಯಂಗಲಲ್ಲಿ ಅವ್ರು ಹೇಳ್ಬೋದು, ಈಗ ನೀವು ಗ್ರೀನ್ ಗ್ಲಾಸ್ ಹಾಕೊಂಡಿದ್ರೆ ಗ್ರೀನ್ ಕಾಣಿಸುತ್ತೆ, ಎಲ್ಲೋ ಹಾಕೊಂಡಿದ್ರೆ ಎಲ್ಲೋ ಕಾಣಿಸುತ್ತೆ. ಸೊ ಈಗ ನೀವು ಹಾಕೊಂಡಿರೋ ಅಲ್ಲ ನೋಡಿ, ಈಗ ನಾವೊಂದು ಮೈತ್ರಿಲಿ ಇದೀವಿ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ಮೈತ್ರಿ ಮಾಡ್ಕೊಳ್ಳಲ್ಲ. ಈಗ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು BJP ಅವ್ರ ಜೊತೆ ನಾವೊಂದು ಮೈತ್ರಿಗೆ ಸಹಿ ಹಾಕ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಅವರ ಸುದೀರ್ಘವಾದ ರಾಜಕೀಯದಲ್ಲಿ ಯಾವ್ಯಾವ ಪಕ್ಷದಲ್ಲಿ ನಾವಿದ್ರೆ ಏನೇನು ಆಗಿರುತ್ತೆ, ಏನೇನು ಆಗಿದೆ ಹಿಂದೆ, ಅದೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ಇಟ್ಕೊಂಡೆ ಮಾಡ್ಕೊಂಡಿರ್ತಾರೆ. ಆಮೇಲೆ ಇದು ತುಂಬಾ ಚಿಕ್ಕ ವಿಷಯ ಅಲ್ಲ, ಅಥವಾ ನಿಮಗೆ ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿರೋಂಥದ್ದಲ್ಲ. ನಾವು ರಾಷ್ಟ್ರದ ಹಿತಕ್ಕಾಗಿ ಅಂತ ಮಾಡ್ಕೊಂಡಾಗ ಇಟ್ಸ್ ಎ ವೆರಿ ಟಫ್ ಡಿಸಿಷನ್. ಈ ಹಿಂದೆ ಹಲವಾರು ಟೀಕೆ ಟಿಪ್ಪಣಿಗಳು ಬಂದಿದ್ದಾವೆ. ಈಗ ನಾವು ಕಾಂಗ್ರೆಸ್ ಅವ್ರ ಜೊತೆ ಮೈತ್ರಿಲಿ ಇದ್ವಿ, ಆವಾಗ ನಾವು BJP ಅವರು ಸಾಕಷ್ಟು ಟೀಕೆಗಳನ್ನ ಮಾಡಿದೀವಿ ರಾಜಕೀಯವಾಗಿ. ಸೊ ಅದೆಲ್ಲ ಹೊರತುಪಡಿಸಿನೂ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು BJP ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದೀವಿ, ಮೋದಿಜಿ ಅವರ ಒಂದು ನೇತೃತ್ವ ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂತಂದ್ರೆ ಅದು ಏನೋ ಒಂದು ಉದ್ದೇಶ ಇರುತ್ತೆ. ಸೊ ಈ ಚಿಕ್ಕ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಸರ್ವೇ ಸಾಮಾನ್ಯ. ಯಾರಲ್ಲಿ ಬರಲ್ಲ, ಎಲ್ಲಿರಲ್ಲ ಹೇಳಿ. ಈಗ ತಮಿಳ್ನಾಡಲ್ಲೇ ತಗೊಳ್ಳೋಣ, DMK ಅವರು ಇವತ್ತಲ್ಲಿ ನಿಮಗೆ ಏನು ಹೇಳ್ತಾರೆ, ನಮ್ಗೆ ಸಪ್ರೇಟಾಗಿ ಒಂದು ಚೇರ್ ಹಾಕ್ಸಿ ಅಂತ ಇರ್ತದೆ. ಇದಕ್ಕಿಂತ ಮರ್ಯಾದೆ ಹೋಗುವಂಥದ್ದು ಬೇಕಾ? ನಮ್ದು ಎಲ್ಲೂ ಆ ರೀತಿ ಬಹಿರಂಗವಾಗಿ ಸಪ್ರೇಟ್ ಚೇರಲ್ಲಿ ಕುತ್ಕೊಳ್ತೀವಿ, ಸಪ್ರೇಟ್ ನಾವು ಹೋಗ್ತೀವಿ ಅಂತ ಎಲ್ಲೂ ಹೇಳೇ ಇಲ್ಲ. DMK ಅವ್ರು ಏನು ಹೇಳಿದ್ರು, ದೇ ಸ್ಟ್ಯಾಬ್ಡ್ ಫ್ರಮ್ ಬಿಹೈಂಡ್.
ನಮ್ಮನ್ನ ಹಿಂದೆಯಿಂದ ಚುಚ್ಚಿಬಿಟ್ರು ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಿಮ್ಗೆ ಒಂದು ಅಫಿಷಿಯಲ್ ಆಗಿ ಪತ್ರ ಬರೀತಾರೆ ಲೋಕಸಭೆಯಲ್ಲಿ, ನಮ್ಮನ್ನ ಅವ್ರ ಜೊತೆಲೆ ಕುಂಡ್ರಿಸ್ಬೇಡಿ ಅಂತ ಅಂದ್ಬಿಟ್ಟು. ವಾಟ್ ಡಸ್ ಇಟ್ ಮೀನ್? ಅಂದ್ರೆ ಇವರು ದೇ ಆರ್ ನಾಟ್ ಟ್ರಸ್ಟ್ ವರ್ತಿ ಅಂತ ಅಂದ್ಬಿಟ್ಟು. ಆ ರೀತಿ ಅಂತ ಏನಿಲ್ವಲ್ಲ. ಇರ್ಬೋದು ರಾಜಕೀಯವಾಗಿ ಕೆಲವೊಂದು ವಿಚಾರಗಳು, ಸೀಟ್ ಹಂಚಿಕೆ ಅಂತ ಬಂದಾಗ ಗೊಂದಲಗಳು ಬರ್ಬೋದು, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ದ ನಂಬರ್ಸ್. ಸೊ ನಂಬರ್ ಕ್ಯಾಲ್ಕುಲೇಷನ್ಸ್ ಅಂತ ಬಂದಾಗ ನಮ್ಮಲ್ಲಿ ಕಡಿಮೆ ಇದೆ ನಂಬರ್ಸ್. ಈಗ ನಮ್ಮಲ್ಲೂ ಈಗ ಒಂದು 40, 50, 60 ಇರೋಂಗಿದ್ರೆ ನಾವು ವಿ ಕುಡ್ ಹ್ಯಾವ್ ಆಲ್ಸೋ ಡಿಮ್ಯಾಂಡೆಡ್. ನಾವೇನು ಯಾವುದು ಎಕ್ಸೆಪ್ಟ್ ಮಾಡ್ಕೊಂಡು ನೀವು ಹೇಳಿದ್ನೆಲ್ಲ ಕೇಳಿಸ್ಕೊಂತೀವಿ ಅಂತ ನಾವೇನಿಲ್ಲ. ನಾವೊಂದು ಪ್ರಾದೇಶಿಕ ಪಕ್ಷ ಆದರೂ ನಮ್ಮದೇ ಆದ ಓನ್ ಐಡೆಂಟಿಟಿ ಇದೆ. ಕರ್ನಾಟಕ ರಾಜ್ಯದಲ್ಲಿ ನಾವು 2 ಬಾರಿ ಸಮ್ಮಿಶ್ರ ಸರ್ಕಾರಗಳ ಅವ್ರ ಸಪೋರ್ಟ್ ತಗೊಂಡೇ ಮಾಡಿದ್ರು ಕೂಡ 2 ಬಾರಿ ನಮಗೂ ಒಂದು ಹೆಮ್ಮೆ ಇದೆ. ರಾಜ್ಯದಲ್ಲಿ ನಾವೊಂದು ಮುಖ್ಯಮಂತ್ರಿಗಳಾಗಿದ್ದು ಅಂತವರು ಒಳ್ಳೆ ಸರ್ಕಾರ ಕೊಟ್ಟಿದ್ದೀವಿ, 18 ತಿಂಗಳು 20 ತಿಂಗಳು ಅಂತದ್ದು ಹೆಮ್ಮೆ ಇದೆ. ಆಮೇಲೆ ಒಂದು ಪ್ರಧಾನಿ ಕೊಡೋ ಅಂಥದ್ದು ಏನು ಅಷ್ಟು ಸುಲಭ ಅಲ್ಲ ನೋಡಿ. ಇವತ್ತಿನ ದಿವಸದಲ್ಲಿ 140 ಇಟ್ಕೊಳ್ಳಿ, 200 ಇಟ್ಕೊಳ್ಳಿ, 300 ಇಟ್ಕೊಳ್ಳಿ, ನೀವು ಅಧಿಕಾರ ತಗೊಳ್ಳೋಂಥದ್ದು ಅಷ್ಟು ಸುಲಭ ಇಲ್ಲ. ಅಥವಾ ಅಧಿಕಾರ ತಗೊಂಡ ಮೇಲೆ ಅದನ್ನ ಹೆಂಗೆ ನಿಭಾಯಿಸ್ತೀವಿ ಅನ್ನೋದು ಏನಷ್ಟು ಸುಲಭ ಇಲ್ಲ. ಈಗ ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇಷ್ಟು ದಿನ ನಮಗೆ ಸಿಎಂ ಕೊಡಲಿಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ರು ಸರ್. ಮೇಲೆ ಡಿ ಕೆ ಶಿವಕುಮಾರ್ ಅವರು ಈಗ ಸಿಎಂ ಪೋಸ್ಟ್ ತಗೊಂಡಿದ್ದಾರೆ. ಇನ್ನೂ 1 ವಾರ ಆಗಿಲ್ಲ. 1 ವಾರದಲ್ಲೇ ಎಷ್ಟೆಲ್ಲ ಹೊಸ ಡ್ರಾಮಾಗಳನ್ನ ಹಾಕೊಂಡು ಬರ್ತಾ ಇದೆ ಅಂತ ನಾವು ಸಾಕಷ್ಟು ನೋಡ್ಕೊಂಡು ಬಂದಿದ್ದೀವಿ. ಈಗ ತಗೊಂಡಿನ್ನು 48 ಗಂಟೆ ಆಗಿಲ್ಲ, ಅವಲೇ ಸರ್ ಮನೆ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಬಿಟ್ಟು ಹೋದ್ರು. ಇವಾಗ ಸರ್ ಮನೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಅವ್ರ ಆಫೀಸಲ್ಲಿ ಇನ್ನೂ ಕುತ್ಕೊಂಡೇ ಇಲ್ಲ, ಅವ್ರು ಇನ್ನೂ 1 ವಾರ ಆಯ್ತು. ಸೊ ಹಂಗಾಗಿ ಸಾಕಷ್ಟು ರಾಜಕೀಯ ಚರ್ಚೆಗಳು ವ್ಯವಸ್ಥೆ ಮಾಡ್ಕೊಳ್ಳಿ ಬಿಡಿ ಮೇಡಮ್. ಈಗ ಜನರು ವಿಶ್ ಮಾಡ್ಬಿಟ್ಟು ಅವ್ರು ಕೊಡ್ತಾರೆ ಅಂದ್ರೆ ಕೂತ್ಕೊಳ್ಳಿ ಬಿಡಿ, ನಮ್ದೇನಿದೆ. ಈಗ 136 ತಗೊಂಡು 3 ವರ್ಷದಿಂದ ಏನ್ ಮಾಡಿದ್ರೆ ಅಂತ ನೋಡ್ತಾ ಇಲ್ವಾ? ಈಗ ಗ್ಯಾರಂಟಿ ಅನ್ನುವಂಥದ್ದು ಒಂದು ವರ್ಡ್ ರಿಪೀಟೆಡ್ ಆಗಿ ನೀವೇನಾದ್ರು ಹೇಳೋದು ಬಿಟ್ಟುಬಿಟ್ರೆ, ಅಭಿವೃದ್ಧಿ ಅಂತ ತಗೊಂಡ್ರೆ ನೀವು ಕರ್ನಾಟಕ ರಾಜ್ಯಕ್ಕೆ ಆಗಿರೋಂಥದ್ದು ಇವತ್ತಿನವರೆಗೂ ಶೂನ್ಯ ಆಯ್ತು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ದಾರೆ, ಅವ್ರಿಗೊಂದು ಸಿಎಂ ಪೋಸ್ಟ್ ಸಿಕ್ಕಿದೆ, ನಾವು ಅಭಿನಂದಿಸ್ತೀವಿ, ನಾವ್ ಯಾರು ಬೇಡ ಅಂತ ಹೇಳಕ್ಕೆ. ಆದ್ರೆ ಈಗ ಚಾಲೆಂಜ್ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮಗೆ ಇರುವಂತ ನೆಕ್ಸ್ಟ್ 18 ತಿಂಗಳಲ್ಲಿ ನೀವೇನ್ ಮಾಡ್ತೀರ ಅಂತ ಇಂಪಾರ್ಟೆಂಟ್ ಇರುವಂಥದ್ದು. ನೀವು ಬರೀ 3 ವರ್ಷದಲ್ಲಿ ಆಸ್ ಎ KPCC ಪ್ರೆಸಿಡೆಂಟ್ ದೇಶ ಎಲ್ಲ ಸುತ್ಕೊಂಡು ಹೋಗ್ತಾ ಇದ್ರಿ, ಇಲ್ಲಿ ಏನು ಮಾಡಲಿಲ್ಲ. ಈಗಲಾರು ಅಟ್ಲೀಸ್ಟ್ ನಿಮ್ಗೆ ಕೊಟ್ಟಿರೋ ಖಾತೆನ ನೀವು ನಿಭಾಯಿಸಿ. ಈಗ ನಮ್ಮ ನಂಬರ್ಸ್ಗಳು ಅಂತ ತಗೊಂಡಾಗ ಇದು ಇಟ್ಸ್ ಎ ನಾಮಿನೇಟೆಡ್ ಥಿಂಗ್, ನಾಟ್ ಎನ್ ಎಲೆಕ್ಟೆಡ್ ಒನ್. ಸಿ ನಿಮಗೆ MLA ಎಲೆಕ್ಷನ್ಸ್ ಇಸ್ ಡಿಫ್ರೆಂಟ್, ಆಮೇಲೆ ರಾಜ್ಯಸಭಾ ಮತ್ತೆ MLCಗಳು ಇಟ್ ಇಸ್ ಈ ಪರಿಷತ್ ಏನಿರುತ್ತೆ ಇದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನಂಬರ್ಸ್ ಇರುತ್ತೆ, ನಂಬರ್ಸ್ ಇಂದ ಅಲ್ಲಿ ತಗೊಂಡು ಹೋಗ್ತೀವಿ. ಈಗ ನಮಗೆ 18 ನಂಬರ್ ಇದೆ. ಸೊ ವಾಟ್ ಕ್ಯಾನ್ ವಿ ಡಿಮ್ಯಾಂಡ್? ನಮಗೇನಾದ್ರು ಈಗ 48 ಇದ್ದಿದ್ರೆ ನಾವು ಅದ್ರ ಸ್ಟ್ರಾಟಜಿ ಬೇರೆನೇ ತೋರಿಸ್ತಾ ಇದ್ವಿ. ಅಥವಾ ನಮ್ಗೇನಾದ್ರು 60 ಗಿಂತ ಇನ್ನೊಂದು ನಂಬರ್ ಇದ್ದಿದ್ರೆ ನಾವು ರಾಜಕೀಯ ಏನು ಅನ್ನೋದು ಹೇಳ್ಕೊಂಡು ಕೊಡ್ತಿದ್ವಿ, ಡಿಕ್ಷನರಿ ಬರೀತಿದ್ವಿ ನಾವು. ಬಟ್ ಇದು ರಾಜಕೀಯ. ನನ್ಗೆ ಅದಕ್ಕೆ ಇವ್ರ ಹತ್ರ ಉತ್ತರ ಕೊಡುವ. ನಂಗೆ ಗೋವಿಂದರಾಜು ಅವರ ಕಂಟೆಸ್ಟ್ ಬಗ್ಗೆ ಅದ್ರ ಬಗ್ಗೆ ನಂಗೆ ಸ್ವಲ್ಪ ಕ್ಲಾರಿಟಿ ಆಮೇಲೆ ತಗೊಂತೀನಿ. ಇವ್ರು ಶ್ರೀವಲ್ಲಿ ಅವ್ರು ಹೇಳಬೇಕು. ಆದರೂ ಕೂಡ ಋಣ ತೀರ್ಸೋದಂತಿರುತ್ತಲ್ಲ, ಅದು ರಾಜಕೀಯ ಇರ್ಬೋದು, ನಾಯಕತ್ವ ಇರ್ಬೋದು. ಡೆಫಿನೆಟ್ಲಿ ನೀವು ಸೇವೆ ಮಾಡೋಕ್ಕೆ ಅಂತಲೇ ಬರ್ಬೋದು, ಅಥವಾ ಆಡಳಿತನೇ ನಡೆಸ್ಬೋದು, ಅಧಿಕಾರನೇ ಸಿಗ್ಬೋದು. ಸುಮಲತಾ ಅವ್ರು ನೋಡಿ ಅವತ್ತೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅವ್ರಿಗೆ ಒಂದು ಋಣ ಸಂದಾಯದ ರೀತಿ ಅವಕಾಶವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಬ್ಬ ಮಹಿಳೆಯನ್ನು ಏನೋ ರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯ ವಿಚಾರಕ್ಕೆ ನೀವು ತೆಗೆದುಕೊಂಡಂಥ 33% ಅಥವಾ ಮಹಿಳಾ ಮೀಸಲಾತಿ ಅಂತ ಏನೇನೋ ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ಪ್ರಾತಿನಿಧ್ಯ ಕೊಡುವಂಥ ನಿಟ್ಟಿನಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡ್ಬೋದಾಗಿತ್ತು. ಆ ನಿಟ್ಟಿನಲ್ಲೂ BJP ಯೋಚನೆ ಮಾಡಿದೆ ಅಂತ ಏನು ಅನಿಸ್ತಿಲ್ವಲ್ಲ? ಇಲ್ಲಿಂದ ಹೆಸರು ಹೋಗಿತ್ತು ಅಂತ ಇವತ್ತಾನೆ ನಮ್ಮ ಅಧ್ಯಕ್ಷರು ಹೇಳಿದ್ರು, ವಿಜೇಂದ್ರ ಪ್ರಸ್ತಾಪ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಮತ್ತೆ ಒಬ್ರು ಇಬ್ರು ಹೆಸರುಗಳಲ್ಲಿ ಕೊಡಕ್ಕಾಗೋದಿಲ್ಲ. ಅಂದ್ರೆ ಇವಾಗ ನಾವೇನು ನಾಗರಾಜ್ ಅವ್ರ ಹೆಸರು ಕೊಟ್ಟಿದ್ದೀವಿ, ಅವರು ಕೂಡ ನಮ್ಮ ಸಂಘ ಪರಿವಾರದವರೇನೆ, ABVP ಅವರೇನೆ, ಪಕ್ಷಕ್ಕೆ ತುಂಬಾ ದುಡ್ದಿರೋರೇನೆ. ಸೊ ಹಾಗಾಗಿ ಅವ್ರದ್ದು ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ವರಿಷ್ಠರು ಅವ್ರನ್ನ ನೋಡಿದ್ದಾರೆ. ಅಂದ್ರೆ ತುಂಬಾ ರೂಟ್ ಲೆವೆಲ್ ಕಾರ್ಯಕರ್ತ ಅವರು. ಸೊ ಹಾಗಾಗಿ ಯಾವಾಗ ಅಲ್ಲಿ ಹೋಯ್ತು, ಎಲ್ಲರೂ ಕೂತ್ಕೊಂಡು ಅದನ್ನ ಡಿಸ್ಕಷನ್ ಮಾಡಿದಾಗ ನಾನು ಅದನ್ನೇ ಹೇಳಿದ್ದು ನಿಮ್ಗೆ, ಒಂದು ಪ್ಯಾನಲ್ ಅಂತ ಮಾಡಿದ್ದಾರೆ ಅವರು. ಅಲ್ಲಿ ಯಾರ್ಯಾರು ಏನೇನು ಕೆಲಸಗಳು ಮಾಡಿದ್ದಾರೆ ಅದನ್ನು ತಗೊಳ್ತಾರೆ ಅವರು. ಸೊ ನಾನು ಇವತ್ತು ಬಂದ್ಬಿಟ್ಟು ಕೆಲಸ ಮಾಡ್ತೀನಿ, ನೀವು ಹೇಳಿದ ಸತ್ಯ. ಯಾಕಂದ್ರೆ ನಮ್ದು 33% ರಿಸರ್ವೇಷನ್ ಬರಬೇಕು ಏನು ಅಂತ ಮೋದಿಜಿ ಅದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಅವರು ಹೇಗೆ ಅದನ್ನ ಕಟ್ ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಅಲ್ಲಿ ವೋಟಿಂಗ್ ಏನಾಯ್ತು, ಅದಕ್ಕೆ ವೋಟಿಂಗ್ ಹೆಂಗಾಯ್ತು ಅನ್ನೋದು ನಿಮಗೆ ಗೊತ್ತಿದೆ. ಒಂದ್ಸಲ ನೀವೇ ಕ್ರೆಡಿಟ್ ತಗೊಳ್ಳಿ ಅಂದ್ರೆ ಅವರು, ನನಗೂ ಕ್ರೆಡಿಟ್ ಕೊಡಬೇಡಿ, ನೀವೇ ಅಡ್ವರ್ಟೈಸ್ಮೆಂಟ್ಸ್ ಹಾಕ್ಸ್ಕೊಳ್ಳಿ, ನೀವೇ ಮಾಡಿ ಎಲ್ಲರೂ ಹೆಣ್ಮಕ್ಳಿಗೋಸ್ಕರ ಅಂತ ಹೇಳಿದ್ರು. ಸರಿ, ಅದು ಪಕ್ಕದಲ್ಲಿ ಇಡೋಣ. ಸುಮಲತಾ ಅವ್ರದ್ದು ಬಂದ್ರೆ ಅವ್ರದ್ದೇನಾಗಿದೆ ಇವಾಗ, ಈಗ ಅವ್ರು ಕೇಳಿದ್ದು ಸತ್ಯ, ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದ್ದು ಸತ್ಯ, ನಾವಲ್ಲಿ ಕಳಿಸಿದ್ವಿ ಹೆಸರುಗಳನ್ನ ಅಂತ ಅಂದ್ಬಿಟ್ಟು ಅಂತ. ನಾನು ಅದಕ್ಕೆ ಹೇಳೋದು, ಯಾರು ಎಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಯಾವ್ಯಾವ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಸುಮಲತಾ ಅವರು ಕೂಡ ನಮಗೆ ಅಷ್ಟೇ ಸಾಥ್ ಕೊಟ್ಟಿದ್ರು ನಮ್ಮ BJPಗೆ. ಸೊ ಹಾಗಾಗಿ ಅವರು ಕೂಡ ಮಂಡ್ಯದ ಒಂದು ಹೆಣ್ಮಗಳು. ಹಾಗಾಗಿ ಖಂಡಿತ ಮುಂದಕ್ಕೆ ಅವ್ರಿಗೂ ಕೊಡ್ತೀವಿ ನಾವು. ನಾವೇನಾದ್ರೂ ಬೇರೆ ನಮ್ಮ ಸರ್ಕಾರ ಬಂದಾಗ ನಾವು ಖಂಡಿತ ಅವ್ರಿಗೂ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿ. ಯಾಕಂದ್ರೆ ಹೆಸರುಗಳು ಹೋದಾಗ ಪರಿಶೀಲನೆ ಮಾಡೋದು ಸರ್ವೇ ಸಾಮಾನ್ಯ. ಒಂದು 50 ಹೆಸರು ಹೋಗುತ್ತೆ ಅಂದರೆ ನಾವು 50 ಜನದಲ್ಲಿ ಯಾರನ್ನೋ ದಡಾರತೆ ಎಕ್ದಮ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೂ ಬ್ಯಾಕ್ಗ್ರೌಂಡ್ ವರ್ಕ್ ಅಂತ ಇರುತ್ತೆ. ಪ್ರತಿಯೊಂದು ಸೂಕ್ಷ್ಮತೆಯಿಂದ ಅಬ್ಸರ್ವ್ ಮಾಡಿ ಅದನ್ನು ಕೊಟ್ಟೇ ಕೊಡ್ತಾರೆ.
ಮೇ ಬಿ ಇವ್ರದ್ದು ಕೊನೆಯಲ್ಲಿ ಪ್ರಸ್ತಾಪ ಆಗಿರ್ಬೋದು ಹೆಸರು, ಅಷ್ಟರಲ್ಲಿ ಪನೆಲ್ ಡಿಸ್ಕಷನ್ ನಡೀತಾ ಇರ್ಬೋದು. ಹಾಗಾಗಿ ಒಂದು ಚಾನ್ಸ್ ಕೊಟ್ಟು ನೋಡೋಣ ಎಲ್ಲರಿಗೂ ಪ್ರತಿಯೊಂದರಲ್ಲೂ ಅಂತ ಹೇಳಿ ಇದು ಇವಾಗ ನಾಗರಾಜ್ ಅವ್ರ ಸದಾನಂದ ಗೌಡ್ರು ಹೆಸರು ಕೂಡ ಪ್ರಸ್ತಾಪದಲ್ಲಿತ್ತು. ಬಹುತೇಕ ದೇವೇಗೌಡರು ಇಲ್ಲ ಸದಾನಂದ ಗೌಡ್ರು ಈ ತರನೇ ಇತ್ತು. ಅಪ್ಪಾಜಿದಂತೂ ನಾವು ಹೇಳಿಲ್ವಾ, ದೇವೇಗೌಡ ಅಪ್ಪಾಜಿದಂತೂ ನಮ್ದು ಇಲ್ಲಿ ಯಾರು ಚರ್ಚೆಗೆ ತಗೊಳ್ಳಿಲ್ಲ ಅದನ್ನ. ಸೊ ಅದಲ್ಲೇನೆ ಮುಗಿದೋಯ್ತು. ಹಾಗಾಗಿ ಸುಮಲತಾ ಅವ್ರ ಹೆಸರಂತೂ ಖಂಡಿತ ಸತ್ಯ ಹೋಗಿದ್ದು. ಅಲ್ಲಿ ಅವರು ನಿರ್ಧಾರ ಮಾಡಿ ಹಾಕಿದ್ದು ನಮ್ಮ ಕಾರ್ಯಕರ್ತರಿಗೂ ಕೊಡಬೇಕು ಒಂದು ಚಾನ್ಸ್ ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ನೆಕ್ಸ್ಟ್ ಲಿಂಗರಾಜ್ ಪಾಟೀಲ್ ಅವರಾಗಿರ್ಬೋದು, ಆಮೇಲಿಂದ ರಘು ಕೌಟಿಲ್ಯ ಆಗಿರ್ಬೋದು, ಸೊ ಅವರೆಲ್ಲರೂ ಪಕ್ಷದ ರೂಟ್ ಲೆವೆಲ್ ಕಾರ್ಯಕರ್ತರಿಂದಾನೇ ಕೆಲಸ ಮಾಡ್ಕೊಂಡು ಮುಂಚೂಣಿಯಲ್ಲಿ ಬಂದಿರೋದು. ಎಜುಕೇಷನಿಸ್ಟು, ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿರೋದು. ನಮ್ಮ ನಾಗರಾಜ್ ಅವರು ಹೇಳಬೇಕು ಅಂತ ಹೇಳಿದ್ರೆ ಪ್ರೊಫೆಸರ್ ಅವರು ಸಾವಿರಾರು ಮಕ್ಕಳುಗಳಿಗೆ ಅವರು ಪಾಠವನ್ನ ಕಲಿಸಿರುವಂತ ಕಲಿಕೆ ಕ್ಷೇತ್ರದಲ್ಲೇನೆ ಬಹಳ ಹೆಸರನ್ನು ಮಾಡಿರುವಂತವ್ರು ಅವರು. ಸೊ ಹಾಗಾಗಿ ಎಲ್ಲೋ ಒಂದು ಕೊಟ್ರೆ ಅವರಿಂದ ಬಹಳ ಹೆಲ್ಪ್ ಆಗುತ್ತೆ ಅನ್ನೋದು ಇರ್ಬೋದು ರಾಜ್ಯಸಭೆಯಲ್ಲಿ. ಆಮೇಲೆ ನಮ್ಮ ಲಿಂಗರಾಜ ಪಾಟೀಲ್ ಅವ್ರಿಗೆ ಬಂತು ಅಂದ್ರೆ ಅವರು ಹುಬ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರಾಗಿದ್ರು. ತುಂಬಾ ಚೆನ್ನಾಗಿ ಪ್ರತಿಯೊಂದು ನೀವು ಅವ್ರು ಹೇಳಿದ್ರಲ್ಲ ಮೇಕೆದಾಟದ ಪಾದಯಾತ್ರೆಗೆ ಹೋಗಿದ್ರು ಅಂಥದ್ದು ಇನ್ನೂ ದೊಡ್ಡದು ಅಂದರೆ ಯಾವ್ದಾದ್ರು ಚೆನ್ನಮ್ಮನ ಮೈದಾನ, ಸೊ ನಾವೇನು ಈದ್ಗಾ ಮೈದಾನ ಅಂತ ಅದರದ್ದು ಮುಂಚೂಣಿನಲ್ಲಿ ಇವರೇ ನಿಂತಿದ್ದು ಸ್ಟ್ರೈಕ್ಗೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಕಾರ್ಯಕರ್ತರುಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು, ಇವರಿಂದ ಬಹಳ ಹೆಲ್ಪ್ ಆಗತ್ತೆ ಅನ್ನೋದು ಕಾರ್ಯಕರ್ತರ ಹಿತದೃಷ್ಟಿಯಿಂದ ಈ ಆಯ್ಕೆಗಳು ಅನ್ನೋದು ನಿಮ್ಮ ಮಾತು. ರೈಟ್, ಮಾತಾಡ್ತೀನಿ ಇನ್ನು ಡೀಟೇಲ್ ಆಗಿ. ಸೊ ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದ ಸಂದರ್ಭದಲ್ಲಿ ಮೊದಲ ಪ್ರತಿಷ್ಠೆ ಅಥವಾ ಮೊದಲ ಚುನಾವಣೆ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಈ ನಿಟ್ಟಿನಲ್ಲಿ ಗೆಲುವಿಗೆ ಯಾವ ರೀತಿಯ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ಮೇಲ್ಮನೆಗಳ ಚುನಾವಣೆ ಇದು, ರಾಜ್ಯಸಭೆ ಮತ್ತು ಪರಿಷತ್ ಸ್ಥಾನಗಳು ಅಂದಾಗ ಅದೇನೇ ಆದರೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾವೆ ಯಾವುದೇ ಪಕ್ಷಗಳಾಗಿದ್ರೂ ಕೂಡ. ಒಂದು ಕುತೂಹಲ ಇದೆ ಡೆಫಿನೆಟ್ಲಿ, ದರ್ಶನ್ ಅವರು ಅದಕ್ಕೆ ಉತ್ತರ ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದ ಸಂದರ್ಭದಲ್ಲಿ ಒಂದು ಮೊದಲ ಪ್ರತಿಷ್ಠೆ ಅಥವಾ ಮೊದಲ ಚುನಾವಣೆ ಅಂತ ಕರೀಬೋದು. ಸೊ ಗೆಲ್ಲುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ಲಾನ್ಸ್ ಏನು? ಡಿ ಕೆ ಶಿವಕುಮಾರ್ ಅವ್ರದ್ದು ಹಿಂದಿನ ಏನು ರಾಜಕೀಯ ಸ್ಟ್ರಾಟಜಿಗಳನ್ನೆಲ್ಲ ನಾವು ನೋಡಿದ್ದೀವಿ. ಬಳ್ಳಾರಿ ಬೈ ಎಲೆಕ್ಷನ್ ಆಗಿರ್ಬೋದು, ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಆಗಿರ್ಬೋದು, ಸಂಡೂರ್ದಾಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾವಿ ಆಗಿರ್ಬೋದು, ಮೊನ್ನೆ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಅಥವಾ ಬೇರೆ ರಾಜ್ಯಗಳಲ್ಲಿ ನಡೆದಂಥ ರಾಜ್ಯಸಭಾ ಚುನಾವಣೆಗಳಿಗೆ ಇಲ್ಲಿ ಯಾವ ರೀತಿ ಅವ್ರನ್ನ ಪ್ರೊಟೆಕ್ಟ್ ಮಾಡಿದ್ರು ಅನ್ನೋವಂಥದ್ದು ಪ್ರತಿಯೊಂದು ಅವರಿಗೆ ಈ ಚುನಾವಣಾ ಚಾಣಕ್ಯ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮಲ್ಲಿ ನಂಬರ್ಸ್ ಇದೆ, ನಮ್ಮಲ್ಲಿ ಕ್ಲಾರಿಟಿ ಇದೆ. ಈಗ ಪರಿಷತ್ ಚುನಾವಣೆ 5 ಜನ ನಾವು ನಿಲ್ಸಿದೀವಿ ಅಂತಂದ್ರೆ 5 ಜನ ಈಸಿಯಾಗಿ ಗೆಲ್ತಾರೆ. ನಮಗೆ ನಂಬರ್ಗಳ ಕೊರತೆ ಬಗ್ಗೆ ಸ್ವಲ್ಪ ಮೇಡಮ್, ಈಗ 222 ಡಿವೈಡೆಡ್ ಬೈ 8 ಮಾಡಿ 222 ನಮಗೊಂದು ಮೊನ್ನೆ ಮಂತ್ರಿ ಸಚಿವರು ಸುಧಾಕರ್ ಅವರು ತೀರ್ಕೊಂಡಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಅವ್ರದ್ದು ಒಂದು ರದ್ದಾಗಿರೋದ್ರಿಂದ 222 ನಾವು ಡಿವೈಡ್ ಮಾಡಿದಾಗ 27.75 ಬರುತ್ತೆ. ಅಂದರೆ 28 ಮತಗಳು ಒಬ್ಬ ಅಭ್ಯರ್ಥಿಗೆ ಬಂದರೆ ನಾವು ಒಂದು MLCಯನ್ನು ಗೆಲ್ತೀವಿ ಅಂತ ಹೇಳಿ. ನಮ್ಮಲ್ಲಿ ಇವಾಗ ನಮ್ಮ ಶಾಸಕರು ಬೈ ಎಲೆಕ್ಷನ್ ಆದಮೇಲೆ 138 ಇದ್ರು, ಅದರಲ್ಲಿ 2 ಮೈನಸ್ ಆದರೆ 136, ಜೊತೆಗೆ 3 ನಮಗೆ ಇಂಡಿಪೆಂಡೆಂಟ್ ಸಪೋರ್ಟ್ ಇರೋದ್ರಿಂದ ಅದು 139 ಆಗ್ತದೆ. ನಾವು 5 ಜನ ಗೆಲ್ಲೋದಕ್ಕೆ 140 ಮತಗಳ ಅವಶ್ಯಕತೆ ಇದೆ. ಇವತ್ತು ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟಿತರಾಗಿದ್ದಾರೆ. ಅಲ್ಲಲ್ಲ, ಉಚ್ಚಾಟಿತರು ಅವರು ಬಿಜೆಪಿಗೆ ಹೆಂಗ್ ಓಟ್ ಹಾಕ್ತಾರೆ ನಾವು ಜನರಲ್ ಆಗಿ ಮಾತಾಡೋಣ. ಹಾಗೆ ಹೆಬ್ಬಾರ್ ಅವರು, ಸೋಮಶೇಖರ್ ಅವರು ಆ ಪಕ್ಷದಿಂದ ಉಚ್ಚಾಟಿತರಾಗಿದ್ದಾರೆ. ಅವನ್ನೆಲ್ಲ ನಾವು ನೋಡ್ತಾ ಹೋದ್ರೆ 142, 143 ಇನ್ನ ಈ ಜೆಡಿಎಸ್ ಶಿವಕುಮಾರ್ ಅವರ ಭವಿಷ್ಯ ಹಿಂಗ ನಿಜ ಆಗ್ತಿದೆ. ಅಲ್ಲಲ್ಲ, ಯಾವುದೇ ಮೇಡಮ್ ರಾಜಕೀಯ ನಾವೇನ್ ಸನ್ಯಾಸಿಗಳ ತಂತ್ರನೂ ಮಾಡಬೇಕು, ಷಡ್ಯಂತ್ರನೂ ಮಾಡಬೇಕು. ವಿನ್ನಿಂಗ್ ಈಸ್ ಅವರ್ ಕ್ರೈಟೀರಿಯಾ. ನೀವೇ ಹೇಳಿದ್ರಿ, ನಮ್ದೀಗ ಒಂದು ನೂತನವಾದಂತ ಸರ್ಕಾರ, ನೂತನವಾದಂತ ಮುಖ್ಯಮಂತ್ರಿಗಳನ್ನ ರಾಜ್ಯ ಕಾಣ್ತಾ ಇರ್ಬೇಕಾದ್ರೆ ಈಸಿಯಾಗಿ ಒಂದು ಪಂದ್ಯವನ್ನ ಗೆಲ್ಲುವಂತ ಅವಕಾಶ ಇದ್ದಾಗ ನಾವು ಪಂದ್ಯ ಕೈ ಚೆಲ್ಲಕ್ಕಾಗುತ್ತಾ? ಹಾಗೇನೆ ಫಸ್ಟ್ 4 ಹೆಸರು ನಾವು ನಿಗದಿ ಮಾಡಿದ್ವಿ. ಇಲ್ಲ, ಇಟ್ಸ್ ಅ ಫ್ಯಾಕ್ಟ್. ನೀವು ಯತ್ನಾಳ್ ಅವರ ಹೆಸರು ಹೇಳಿದಾಗ ರಿಯಲಿ ಅಲ್ಲ ಮೇಡಮ್, ಅವರೊಬ್ರು ಈಗ ಇಂಡಿಪೆಂಡೆಂಟ್ ಇದ್ದಂಗೆ. ಕರೆಕ್ಟ್. ಸಿ ವಾಟ್ ಎವರ್ ಅವರ ಸಿದ್ಧಾಂತ, ವಾಟ್ ಎವರ್ ಅದೇನೇ ಇರಲಿ, ನಮಗೊಂದು ಓಟ್ ಬೇಕು. ನಮ್ಗೆ ಓಟು ನಾವು ಕೇಳ್ತೀವಿ. ಇವತ್ತು ಇವರು ಸುರೇಶ್ ಬಾಬು ಅವರು ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು, ನಾವು ಇವತ್ತೋಗಿ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಆಗ್ತೀವಿ, ನಮ್ಮ ಕ್ಯಾಂಡಿಡೇಟಿಗೆ ಒಂದು 10 ಓಟ್ ಬೇಕಾಗ್ತದೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ನಮ್ಮ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ಕೊಡಿ ಅಂತೇಳಿ ಸುರೇಶ್ ಬಾಬು ಅವರು ಮಾಧ್ಯಮದಲ್ಲಿ ಹೇಳ್ತಾ ಇದ್ರು. ಅದು ಅವ್ರ ತಂತ್ರ
ತಂತ್ರಗಾರಿಕೆ. 18 ಇದ್ದಿದ್ದನ್ನು 50 ಮಾಡ್ತಾರೋ 100 ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಆದರೆ ನಮಗೆ ಬರುವಂಥ ನಂಬರು ಮೇಡಮ್, ಈಗ ಯತ್ನಾಳ್ ನಾನು ಬಹಳಷ್ಟು ವಿರೋಧ ಮಾಡುವಂಥದ್ದು ಸೈದ್ಧಾಂತಿಕವಾಗಿ, ಆದರೆ ಅವರು ಒಬ್ರು ಶಾಸಕರು ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಆ ಶಾಸಕರಿಗೂ ಒಂದು ಓಟು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಯಾವುದೇ ಲಾಜಿಕಲಿ ಅದು ಚೀಟಿ ಬರೆದು ಹಾಕುವಂಥದ್ರಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡುವಂಥದ್ದು. ಒಂದು ಮತ ಬಂದ್ರೆ ಬರಲಿ ಬಿಡಿ, ನಾವು ಗೆಲ್ಬೇಕಲ್ವಾ ಅಂದ್ರೆ ಅವ್ರದ್ದು ಅಂತ ಹೇಳ್ತಾ ಇಲ್ಲ. ಹಾಗೆ ಹೆಬ್ಬಾರ್, ಸೋಮಶೇಖರ್ ಅವರು ಮತ್ತೆ ನಮ್ಗೆ ಇಂಡಿಪೆಂಡೆಂಟ್ 3 ಜನ ಇದ್ದಾರೆ ಮೇಡಮ್. 3 ಜನ ಎಲ್ಲ ಬಂದ್ರೆ ಅಂದ್ರೆ ಬಿಜೆಪಿನೇ ರೆಡ್ ಕಾರ್ಪೆಟ್ ಹಾಕೊಟ್ಟಿದೆ ನಿಮ್ಗೆ. ನೋ ಸಿ ಅವರ ತತ್ವ ಸಿದ್ಧಾಂತ ನೋಡಿ. ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದು ಅವರ 3 ಜನ ಶಾಸಕರು ಉಚ್ಚಾಟಿತರಾಗ್ತಾರೆ ಅಂತಂದ್ರೆ ಅದರಲ್ಲೂ ಹಿಂಗೆ ಬಗದ್ರೆ ರಾಮ ಶ್ರೀರಾಮ ಆಂಜನೇಯ ಏನೇನೋ ಹೇಳೋರು ಈಶ್ವರಪ್ಪನವರು ಅಥವಾ ಯತ್ನಾಳ್ ಅವರು ಅಂಥವ್ರನ್ನೇ ಅವ್ರ ಪಕ್ಷದಿಂದ ಅದು ಕುಟುಂಬ ರಾಜಕಾರಣ, ನಾವು ಏನೋ ಮೋದಿಯವರು ಹೇಳ್ತಾ ಇದ್ರು ನಾವು ಒಪ್ಪುದಿಲ್ಲ ಅನ್ನೋರು. ಇವತ್ತು ಆ ಕುಟುಂಬದ ವಿಚಾರವಾಗಿ ಅವ್ರು ಮಾತಾಡಿರೋದು, ಅವರು ಬಿಜೆಪಿ ವಿರುದ್ಧ ಮಾತಾಡಿಲ್ಲ. ಯತ್ನಾಳ್ ಅವರಾಗ್ಲಿ ಅಥವಾ ಹೆಬ್ಬಾರ್ ಆಗ್ಲಿ, ಸಾರಿ ಈಶ್ವರಪ್ಪ ಆಗ್ಲಿ, ಯಾರೇ ಆಗ್ಲಿ, ಒಂದು ಕುಟುಂಬ ಆಯ್ತು. ನೀವು ಕುಟುಂಬ ರಾಜಕಾರಣಕ್ಕೆ ನೀವು ಹೋಗ್ಬಿಟ್ರಲ್ಲ. ಈಗ ನಮಗೆ ಹೇಳೋರು ನಮ್ದೇನು ವಿ ರೆಸ್ಪೆಕ್ಟ್ ಗಾಂಧಿ ಕುಟುಂಬ, ನಾವು ಅದಕ್ಕೆ ಬಹಳ ಗೌರವ ಕೊಡ್ತೀವಿ. 2 ಜನ ಆ ಕುಟುಂಬದಲ್ಲಿ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದ್ದಾರೆ. ಹಾಗೇನೆ ಪ್ರಧಾನಿ ಪಟ್ಟ ಮನೆ ಹತ್ರ ಬಂದ್ರು ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಮಗೆ ಬಹಳ 9ನೇ ಇಸ್ವಿಯಿಂದ ಮೇಡಮ್ ಇಲ್ಲಿ ತನಕ 36 ವರ್ಷ ಒಂದು ಮಂತ್ರಿ ಪದವಿ ತಾಂಡಿಲ್ಲ ಆ ಕುಟುಂಬದವರು. ಪಕ್ಷ 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 ಅಂತ. ಸೊ ಹಾಗೆ ನಾವು ಆ ಕುಟುಂಬದ ಮೇಲೆ ಬಹಳಷ್ಟು ಗೌರವ ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಬಿಜೆಪಿಯ ತಂತ್ರಗಾರಿಕೆ ಏನು ಮಾಡ್ತಾರೆ ನೋಡೋಣ. ಅಥವಾ ಅವರ ಸಮನ್ವಯತೆ ಸಂಬಂಧಗಳು ಚೆನ್ನಾಗಿರಲಿ, ಅದು ಹಾಲು ಜೇನಿನ ಥರ ಆಗುತ್ತೋ ಅಥವಾ ಬೇರೆ ಏನಾರು ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಮೋದಿಯವರು ಪಾಪ ಹೊರದೇಶಕ್ಕೆ ಹೋಗಿ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ದೇವೇಗೌಡರು ವಿಚಾರದಲ್ಲಿ ಇಲ್ಲಿ ಯಾಕೆ ಹಾಗಲಕಾಯಿ ಕೊಟ್ಟರು ಅನ್ನುವಂಥದ್ದು ಅರ್ಥ ಆಗ್ತಿಲ್ಲ. ಜೊತೆಗೆ ನಮ್ಮ JDS ವಕ್ತಾರರು DMKನ ಉದಾಹರಣೆ ತಗೊಳ್ತಾ ಅಲ್ಲಿ ನಮಗೆ ಚೇರೇ ಸಪ್ರೇಟ್ ಅಂತ. ಮೇಡಮ್ ಗೌರವದಿಂದ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅಲ್ಲೊಂದು ಚೇರ್ ಇತ್ತು ಮೇಡಮ್, ರಾಜ್ಯಸಭೆಯಲ್ಲಿ ಒಂದೇ ಸೀಟ್ ಇದ್ದಿದ್ದು, ಅದು ನಾವು ಮಾಡಿಕೊಟ್ಟಿದ್ದು. ಇವತ್ತು ಚೇರೇ ಇಲ್ದಂಗೆ ಆಯ್ತಲ್ಲ. JDSನ ಪರಿಸ್ಥಿತಿ ರಾಜ್ಯಸಭೆಯಲ್ಲಿ 0 ಆಯ್ತಲ್ವಾ. ಫಸ್ಟು ನಿಮ್ದು ನೋಡ್ಕೊಳ್ಳಿ. ಆಮೇಲೆ ನಮ್ಮನ್ನ ಬ್ಯಾಕ್ ಸ್ಟಾಬರ್ ಅಂತೇನೋ DMK ಅಂದ್ರು ಅಂತೇಳಿ. ಮೇಡಮ್ ಈ ರಾಜ್ಯ ಅವರೆಲ್ಲ ಹೇಳಿದ ಹೌದು. ಈಗ ಕನ್ನಿಮೊಳಿ ಅವರು ಪ್ರಸ್ತಾಪ ಮಾಡಿದ್ರು, ಹೌದು. ನನಗೆ ಈಗ ಬಿಜೆಪಿಯವ್ರು ಏನಾದ್ರು ಮಾತಾಡಿದ್ರೆ ನಾನು ಕೇಳ್ಬೋದಿತ್ತು. ಅಲ್ಲ ಮೇಡಮ್, ಯಡಿಯೂರಪ್ಪನವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಗೋವಾ ಸುತ್ತಿಸಿ ವಾಪಸ್ ಕರ್ಕೊಬಂದು T20 ಮ್ಯಾಚ್ ಆಡಿಸ್ತೀವಿ ಅಂತೇಳಿ ಅಲ್ಲಿ ಅವ್ರಿಗೆ ಅವಕಾಶನೇ ಕೊಡದೇ ಯಡಿಯೂರಪ್ಪನವರು ವಚನಭ್ರಷ್ಟ ಅಂತ ಇಡೀ ದೇಶದಲ್ಲಿ ಕುಮಾರಸ್ವಾಮಿಯವರ ವಿರುದ್ಧ ಹೇಳಿಕೊಂಡು ಊರು ತಿರುಗಿ ಅವರು ಚುನಾವಣೆಗೆ ಹೋಗಿದ್ದು ಯಾರು ಬ್ಯಾಕ್ ಸ್ಟಾಬರು, ಏನೇನಾಯ್ತು, ಇದು ವಾಸ್ತವ ಇತಿಹಾಸ ಇರ್ತಕ್ಕಂಥದ್ದು. ಅಂಥವ್ರ ಬಾಯಲ್ಲಿ ನನಗ್ಯಾಕೆ ಈ ಮಾತನ್ನು ಹೇಳಿದ್ರು ಅಂತ ಹೇಳ್ತಾ, ಇನ್ನು ಕೆಲವರು ಬಿಜೆಪಿನವರು ನಮ್ಮ ಪವನ್ ಖೇರ ವಿಚಾರದಲ್ಲಿ ಅವ್ರೇನು ಕನ್ನಡಿಗರ ಅಂತ ಕೇಳಿದ್ರು. ನಿರ್ಮಲಾ ಸೀತಾರಾಮನ್ ಅವ್ರು ಏನಾದ್ರು ಮಂಡ್ಯದವರ ಅಥವಾ ಮಾಗಡಿಯವರ, ಹಿಂದೆ ವೆಂಕಯ್ಯ ನಾಯ್ಡು ಏನಾದ್ರು ಶಿಕಾರಿಪುರದವರ ಅಥವಾ ಹುಬ್ಬಳ್ಳಿಯವರ, ಆಮೇಲೆ ರಾಜೀವ್ ಚಂದ್ರಶೇಖರ್ ಅವರು ಏನಾದ್ರು ಬೀದರ್ ಅವರ, ಬಸವ ಕಲ್ಯಾಣದವರ. ಮೇಡಮ್, ಒಂದು ನಮ್ಮ ಪಕ್ಷದ ಒಳ್ಳೆ ದೊಡ್ಡ ನಾಯಕರವರು, ನಮ್ಮ ಮಾಧ್ಯಮ ವಿಭಾಗದ ಮುಖ್ಯಸ್ಥರು ಪವನ್ ಖೇರ್ ಅವರವರು. ಮೊನ್ನೆ ಅಷ್ಟೇ ಅವ್ರ ಮೇಲೆ ತಂತ್ರ ಷಡ್ಯಂತ್ರ ಎಲ್ಲ ಆಯಿತು, ದೇಶದಲ್ಲೇ ದೊಡ್ಡ ಚರ್ಚೆ ಆಯಿತು. ಯಾರು ಹೇಮಂತ್ ಬಿಸ್ವಾ ಶರ್ಮಾ ಅವರ ವಿಚಾರದಲ್ಲಿ ಅವರೊಂದು ಪ್ರಶ್ನೆ ಎತ್ತಿದಾಗ ಆಲ್ಮೋಸ್ಟ್ ಅಲ್ಲಿ ಅದ್ರ ಹೋಗ್ಬಿಟ್ಟಿದ್ರು ಅವರು. ಅಂಥ ಒಬ್ಬ ನಾಯಕ ನಮ್ಮ ರಾಜ್ಯದಿಂದ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು. ನಾನೊಬ್ಬ ವಕ್ತಾರನಾಗಿ ನಮ್ಮ ಒಂದು ಸಮೂಹ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ. ನಾವು 3 ರಾಜ್ಯಸಭೆಯನ್ನು ಗೆಲ್ತೀವಿ, ನಾವು 5 MLCಯನ್ನು ಗೆಲ್ತೀವಿ. ಇವಾಗ JDSನವ್ರು ಹೇಳಿ ನೀವು ಗೆಲ್ತೀರಾ ಅಥವಾ ಬಿಜೆಪಿ ಹೇಳಿ ಅವ್ರ ಹೆಂಗೆ. ಆಮೇಲೆ ಆ 33% ರಿಸರ್ವೇಶನ್ ಬಗ್ಗೆ ಅವ್ರು ಮಾತಾಡ್ತಾರೆ. ಮೇಡಮ್, ಆ ಬಿಲ್ಲು ಪಾಸ್ ಆಗಿರೋದು 31 ತಿಂಗಳ ಹಿಂದೆ, ಯಾಕದನ್ನ ಅನುಷ್ಠಾನಕ್ಕೆ ತಂದಿಲ್ಲ? ಅಥವಾ ಈ 24 ಚುನಾವಣೆಯಲ್ಲಿ ಮಾಡ್ಬೋದಿತ್ತಲ್ಲ, ಯಾಕದನ್ನ ಮಾಡಲಿಲ್ಲ? ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸೋದಕ್ಕೆ ಹೋಗ್ಬೇಡಿ. ಹಿಂದೆ ನಾವೇ ತಂದ್ಕೊಟ್ಟಿದ್ದೀವಿ 33% ಬಿಲ್ನ. ಇವತ್ತು GBAಗೂ 50% ತಂದಿದ್ದೀವಿ. ನಮಗೆ ಹೆಣ್ಣು ಮಕ್ಕಳ ಮೇಲೆ ಬಹಳಷ್ಟು ಎಷ್ಟರ ಮಟ್ಟಿಗೆ GBL ಕೊಡ್ತೀರಾ ಅಂತೇಳಿ ನಂಗೆ ಅದು ಕ್ಯೂರಿಯಾಸಿಟಿ ಇದೆ. ಗೋವಿಂದರಾಜ್ ಅವರು ನೋಡಿ, ಇಟ್ಸ್ ಆಲ್ ಅಬೌಟ್ ನಂಬರ್ಸ್. ಹೌದು. ಸೊ 28 ಜನ ಬೇಕು. ಸೊ ಈಗ ಬಿಜೆಪಿಯಲ್ಲಿ 2 ಸೀಟ್ ಅಂತ ಹೇಳಿದ್ರೆ 28, 56. ಇನ್ನು ಉಳಿಕೆ ನಂಬರ್ಸ್ ಅಲ್ಲಿದೆ ನಮಗೆ. ಸೊ ನಮಗೆ ಈಗ ಬೇಕಾಗಿರುವಂಥದ್ದು 4 ನಂಬರ್ಸ್ ಅಷ್ಟೇನೆ. ಸೊ 4 ನಂಬರ್ಸ್ನ ಈಗ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳಿದ್ರು, ಯಾರು ರಾಜಕೀಯ ಸನ್ಯಾಸಿಗಳೇನಲ್ಲ. ಸೊ ನಮಗೂ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ನಮಗೂ ಕ್ಯಾಲ್ಕುಲೇಟರ್ ಇದೆ. ಇಲ್ಲಿ ನೋಡ್ರಿ, ಈಗ ನಿಮ್ಮ ರಾಜಕೀಯ ತಂತ್ರಗಾರಿಕೆ ನೀವು ಏನ್ ಮಾಡ್ತೀರಾ ಅಂತ ಹೇಳಿದಾಗ ನಮ್ಮ ರಾಜಕೀಯ ತಂತ್ರಗಾರಿಕೆ ಅಂತ ಹೇಳಿದ್ರೆ
ನೀವು ಅದನ್ನ ಹಿಂದೆ proceed ಮಾಡ್ಬೋದು. ನೋಡಿ, ಅವ್ರ ಇದೆಯಲ್ಲ, ಅಂದ್ರೆ ನಾವಲ್ಲ. ಅವ್ರಿಗೆ ಅಭ್ಯಾಸ ಇರೋದ್ರಿಂದ ಅದನ್ನ ಹೇಳಿದ್ದು ಅಷ್ಟೇ. ನಮ್ಗೇನ್ ಖುಷಿ ಅಂತ ಹೇಳಿದ್ರೆ ಅಷ್ಟು ನಂಬರ್ಸ್ ಇಟ್ಕೊಂಡಿದ್ರು ನಾವು JDS ಅಲ್ಲಿ ನಂಬರ್ಸ್ ಇದೆಯೋ ಇಲ್ವೋ ಸೆಕೆಂಡ್ರಿ ಅದು, ಬಟ್ ನಾವು ಯುದ್ಧದಲ್ಲಿ ಇದೀವಿ, ನಾವ್ ಎಲ್ಲೂ ಆಚೆ ಹೋಗಿಲ್ಲ, ನಂಬರ್ಸ್ ಇಲ್ಲ ಅಂತ ನಾವೆಲ್ಲೂ ಏನದು ಹೋಗ್ಬಿಟ್ಟು ನಾಮಿನೇಷನ್ ಫೈಲ್ ಮಾಡಿದಂಗೆ ಏನು ಇಲ್ಲ, ನಾವು ಕಾನ್ಫಿಡೆನ್ಸ್ ಆಗಿ ಹೋಗಿ ನಾಮಿನೇಷನ್ ಫೈಲ್ ಮಾಡಿದೀವಿ. ಅಷ್ಟು ಕಾನ್ಫಿಡೆನ್ಸ್ ಹಿಂಗ್ ಬಂತು ನಮಗೂ ನಂಬರ್ಸ್ ಗೇಮ್ ಗೊತ್ತಿದೆ ಅಲ್ವಾ. ಸೊ ನಮಗೆ ಬೇಕಾಗಿರುವಂತ 4 ರಿಂದ 5 ನಂಬರ್ಸ್, ಅದು ಯಾವ ರೀತಿ ತರ್ತೀವಿ, ಹೆಂಗ್ ತರ್ತೀವಿ ಅನ್ನೋದನ್ನ ತಾವು ಮಾಧ್ಯಮದವರು ನೋಡ್ತೀರಾ, ನಮ್ಮ ಸ್ನೇಹಿತರು ಎಲ್ಲ ಕಾದ್ ನೋಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಂಡು ಕೊಡಕ್ಕೆ ರೆಡಿ ಇಲ್ಲ. ಅದು ಒಂದು ಸೀಟ್ ನಾವು ಉಳಿಸ್ಕೊಂತೀವಿ. ಅದನ್ನ ಯಾರು ಕ್ರಾಸ್ ವೋಟಿಂಗ್ ಮಾಡ್ತಾರೆ, ಇಲ್ಲಿ ಇರೋದೇ ಲಾಸ್ಟ್ ಅಟ್ ದ ಎಂಡ್ ಆಫ್ ದ ಕ್ರಾಸ್ ವೋಟಿಂಗ್. ಲೆಟ್ಸ್ ಬಿ ವೆರಿ ಫ್ರಾಂಕ್ ಅಂಡ್ ಕ್ಲಿಯರ್ ಅಬೌಟ್ ಇಟ್. ಸೊ ಅದು ಯಾರ್ಯಾರು ಮಾಡ್ತಾರೆ, ಹೆಂಗ್ ಮಾಡ್ತಾರೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ನೋಡಿ. ಈಗ ಎಲ್ಲರ ಕಾನ್ಫಿಡೆನ್ಸ್ ಅಂತ ನೋಡಿ, ಬಿಗ್ ಮ್ಯಾಂಡೇಟ್ ಕಾಂಗ್ರೆಸ್ 2020 ಅಲ್ಲ ಕೇಳಿ, ಈಗ ಮುಖ್ಯಮಂತ್ರಿ ಗಾದಿ ಕುರಿತಂತೆ 3 ವರ್ಷ ಬಹಳ ಚರ್ಚೆ ಮಾಡಿದ್ವು, ಆದರೂ ಅವ್ರ ಒಪ್ಪಂದ ಏನಿತ್ತು ಹಾಗೆ ಆಯಿತು. ರೈಟ್, ಇನ್ನು ಉಪಚುನಾವಣೆಗಳು ಬರೋಣ, ಯು ಪೀಪಲ್ ಆರ್ ಏನು ಆ ರೇಂಜಿನ ಕಾನ್ಫಿಡೆನ್ಸೇ ನಾನು ನೋಡಿರಲಿಲ್ಲ, ಅಷ್ಟು ಕಾನ್ಫಿಡೆನ್ಸ್ ವ್ಯಕ್ತಪಟ್ಟು, ಬಟ್ ಅಷ್ಟು ಉಪಚುನಾವಣೆಗಳು ಅವ್ರ ಪಾಲಿಗೆ ಆಯಿತು. ನಿಮಗೆ ಒಂದು ಸೇಯಿಂಗ್ಸ್ ಇದೆ, ಬೆಳಿಗ್ಗೆ ಕೊಡುವಂತ ಆಶ್ವಾಸನೆಗಳು ಬೇರೆ, ಮಧ್ಯಾಹ್ನ ಕೊಡುವಂತ ಆಶ್ವಾಸನೆಗಳು ಬೇರೆ, ಸಂಜೆ ಕೊಡುವಂತ ಆಶ್ವಾಸನೆಗಳು ಬೇರೆ. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಬೆಳಿಗ್ಗೆ ಆಶ್ವಾಸನೆಗಳು ಕೊಟ್ಟಾಗ ಏನಾಗುತ್ತೋ ಏನಾಗಲ್ವೋ ಅಂತ ಗೊತ್ತಿರಲ್ಲ ನಮಗೆ. ಮಧ್ಯಾಹ್ನಕ್ಕೆ ಬರೋ ಆಲ್ರೆಡಿ ಚೇಂಜಸ್ಗಳಾಗಿರ್ತವೆ. ಸಂಜೆ ಕೊಡೋ ಅಷ್ಟರಲ್ಲಿ ಆಶ್ವಾಸನೆಗಳು ಕಾಂಗ್ರೆಸ್ ಅಲ್ಲಿ ಈಗ 138 ನಂಬರ್ ಅವ್ರು ಹೇಳ್ಬೋದು, ಬರ್ಕೊಂಡಿರ್ಬೋದು. ಆ 138 ಜನರಲ್ಲೇನೆ ಎಷ್ಟು ಕ್ರಾಸ್ ವೋಟಿಂಗ್ ಆಗ್ತಾರೆ ಅನ್ನೋಂಥದ್ದು ನಾವ್ ಯಾಕೆ ಹೇಳ್ಬೇಕು ತಮ್ಗೆ? ಆ 138 ಜನದಲ್ಲಿ ಎಷ್ಟು ಜನ ಇವತ್ತು ಆಲ್ರೆಡಿ ಬಂದು ನಮ್ಮ ಕದ ತಟ್ಟುಬಿಟ್ಟು ಯಾರ್ಯಾರೆಲ್ಲ ನಿಂತ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಮಾಧ್ಯಮದಲ್ಲಿ ತಮಗೆ ಗೊತ್ತಾಗುತ್ತೆ. 138 ಜನ ಎಲ್ಲ ತೃಪ್ತರ, ಅದ್ರಲ್ಲಿ ಎಷ್ಟು ಜನ ಅತೃಪ್ತಿ ಇದ್ದಾರೆ? ಜಮೀರ್ ಅವ್ರು ಏನಾದ್ರು ನಿಮ್ ಕಡೆ ಬರ್ತಾರೆ? ನಾನು ಹೇಳಕ್ ಬಯಸಲ್ಲ, ಇರ್ಬೋದು ಜಮೀರ್ ಅವರೇ ಇರ್ಬೋದು, ಅಥವಾ ಜಮೀರ್ ನಂತರ ಇರುವಂತವರಲ್ಲಿ ಸಾಕಷ್ಟು ಜನ ಇರಬಹುದು, ಯಂಗ್ ಲೀಡರ್ಸ್ ಇರಬಹುದು, ಅವರ ನಾಯಕತ್ವವನ್ನು ಒಪ್ಪದ ಹಲವರು ಇರಬಹುದು. ಮೇಡಮ್ ನೋಡಿ, 13 ಜನದಲ್ಲಿ ಅವೆಲ್ಲ 3 ಜನ ಒಪ್ಕೊಂಡಿಲ್ಲ. ಸನ್ಮಾನ್ಯ ಮುನಿಯಪ್ಪ ಅವರವಲ್ಲೇ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರು, ಒಬ್ರು ಅವೆಲ್ಲ ಕೊಟ್ಟೇ ಬಿಟ್ಟಿದ್ರು, ಇನ್ನೊಬ್ರು ನಾನು ಪರಿಶೀಲಿಸ್ತೀನಿ ಅಂತ ಅಂದಿದ್ರು. ಸೊ ಹಂಗೆ ಹಿರಿಯ ಶಾಸಕರು, ಹಿರಿಯ ಸಚಿವರಾಗಿದ್ದಂಥವ್ರುಗಳನ್ನೇ ಒಬ್ರು ಕ್ಯಾಪ್ಟನ್ಸಿನ ನಾವು ಎಕ್ಸೆಪ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ, ಓಪನ್ ಆಗಿ ಮೀಡಿಯಾ ಮುಂದೆ ಬಂದು ನಾನು ರೆಸಿಗ್ನೇಷನ್ ಲೆಟರೇ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಬೇಕಾದ್ರೆ, ಇನ್ನ ಪಾಪ ಈಗ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ಆಗಿರೋಂಥ ಆಸೆ ಇರುತ್ತೆ. ನೆಕ್ಸ್ಟ್ ಟೈಮ್ ನಮ್ಗೆ ಏನೋ ಒಂದು ಆಗುತ್ತೆ, ಇಲ್ಲಂತೂ ನಮ್ಗೆ ಏನೂ ಆಗಲ್ಲ ಅಂತ ಗೊತ್ತು ಅವ್ರಿಗೆ. ಇನ್ನಿರೋದೇ 20 ಸೀಟು, ಅಂದ್ರೆ ನಿಮಗೆ ಮಿನಿಸ್ಟ್ರಿಗೆ ಬರ್ಬೇಕಾದ್ರೆ ಪೋರ್ಟ್ಫೋಲಿಯೋದಲ್ಲಿ ಅವ್ರ ಪಾಪ ಏನೇನೋ ಆಸೆ ಇಟ್ಕೊಂಡಿದ್ದಾರೆ, ಆಗಲ್ಲ. ನೆಕ್ಸ್ಟ್ ಟರ್ಮ್ಗೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ, ಅಥವಾ ಟಿಕೆಟ್ ಸಿಕ್ಕಿದ್ರೆ ಕಾಂಗ್ರೆಸ್ ಗೆಲ್ತಿರೋ ಗೆಲ್ಲೋ ಅನ್ನೋದು ಕಾನ್ಫಿಡೆನ್ಸ್ ಇಲ್ಲ. ನಾನು ಇಂಡಿವಿಜುವಲಿ ಮಾತಾಡ್ತಾ ಇರೋದು, ಪಾರ್ಟಿ ಬೇರೆ. ಸೊ ಅವ್ರುಗಳೆಲ್ಲ ಯಾರ್ಯಾರು ಈಗಲಿದ್ದಾನೆ ಪಕ್ಷ ನಿಷ್ಠೆ ತೋರಿಸ್ತಾರೋ, ಯಾರ್ಯಾರು ಈಗಲಿದ್ದಾನೆ ನಾವಿಲ್ಲ ನಾವು ಪಕ್ಷ ನಿಷ್ಠೆ ಅಲ್ಲಿ ಅದು ಬದಿಗೆ ಇಟ್ಬಿಡೋಣ, ಈಗಲಿಂದಲೇ ನಿಮ್ಮಲ್ಲಿ ಬಂದಿರ್ತೀವಿ ಅಂತ ಇರೋರ್ತಿರೋನು ಕಾದ್ ನೋಡೋಣ. ಈಗ ನಮಗೂ ನಂಬರ್ಸ್ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಾವ್ಯಾಕೆ ನಾಮಿನೇಷನ್ ಮಾಡಿಸ್ತಾ ಇದ್ವಿ? ಆಮೇಲೆ ಬರೀ ಏನೋ 1-2 ನಂಬರ್ ಡಿಫ್ರೆನ್ಸ್ ಇಲ್ಲ, ನಿಮಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ. ನಮ್ಮ ಹತ್ರ ಇರೋದೇ 18, ನಮ್ಗೆ ಇನ್ನೂ 10 ನಂಬರ್ ಬೇಕು, 28. ಸೊ 10 ನಂಬರ್ ನಾವು ತರೋ ಕೆಪಾಸಿಟಿ ಇದೆ, ತರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದಕ್ಕೆ ನಾವು ನಾಮಿನೇಷನ್ ಮಾಡಿಸಿದೀವಿ. ಕಾದ್ ನೋಡಿ, ತಪ್ಪೇನೂ ಇಲ್ವಲ್ಲ, ಇವಾಗ ನಾಮಿನೇಷನ್ ಫೈಲ್ ಮಾಡಿ ತಪ್ಪೇನೂ ಇಲ್ವಲ್ಲ. ಅವರು ಒಂದು ಕಾರ್ಯಕರ್ತರಿಗೆ ಕೊಟ್ಟಿರೋದು, ಅವರು ಚೆನ್ನಾಗಿ ಕೆಲಸ ನೀವು ಕಾರ್ಯಕರ್ತರನ್ನು ಮಾನದಂಡದಲ್ಲೇ ಕೊಟ್ಟಿರೋದಾ? ಹೌದು, ಖಂಡಿತ. ನಾವೆಲ್ಲ ಕಾರ್ಯಕರ್ತರನ್ನೇ ನೋಡಿ, ಕಾರ್ಯಕರ್ತರಿಂದಾನೇ ಅವರೇ ಡಿಸೈಡ್ ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲಿ ಈ ತರ ಕೆಲಸ ಮಾಡಿದ್ದಾರೆ ಅಂತ ಅನ್ಬಿಟ್ಟು. ಅದಕ್ಕೋಸ್ಕರ ನಾವು ಮೀಟಿಂಗ್ಗಳು ಮಾಡೋದು, ಕಾರ್ಯಕರ್ತರನ್ನ ಕೂರಿಸ್ಕೊಳ್ಳೋದು, ಅವ್ರದ್ದು ಏನ್ ಪ್ರಾಬ್ಲಮ್ ಅಂತ ಕೇಳೋದು, ಇಂಥವ್ರು ಕೆಲಸ ಮಾಡ್ತಾ ಇದಾರ, ಕೆಲಸ ಮಾಡ್ತಾ ಇಲ್ವಾ ಅಂತ ಪರಿಶೀಲನೆ ಮಾಡೋದು ಪ್ರತಿಯೊಂದು. ಸೊ ಇವಾಗ ಅದು ಕಾಂಗ್ರೆಸ್ ಅವ್ರು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, JDS ಅವ್ರು ಗೆಲ್ತಾರೋ ಬಿಡ್ತಾರೋ ಮಾಡ್ತಾರೋ ಅಂತ ಅನ್ಬಿಟ್ಟು ಅಂತ. ಯಾಕಂದ್ರೆ ಪಾಪ ಇವಾಗ ತಾನೇ ಅವ್ರು ಹೇಳ್ದಂಗೆ ಬಂದ ತಕ್ಷಣ ಕುರ್ಚಿ ಹಿಂಗ್ ಅಳ್ಳಾಡ್ತಾ ಇತ್ತು ಪಾಪ. ಹಂಗೆ ಸೀನಿಯರ್ ಹೋದ ತಕ್ಷಣ, ಆಮೇಲೆ ಎಷ್ಟೋ ಜನ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಇದ್ದವರು ಇವಾಗ ಉಸಿರೇ ಬಿಡ್ತಾ ಇಲ್ಲ, ಹೊರಗಡೆ ಮಾತೇ ಆಡ್ತಾ ಇಲ್ಲ ಯಾರುನು, ಎಲ್ಲ ಸೈಲೆಂಟ್. ನೀವು ಪ್ರದೀಶ್ ಈಶ್ವರ್ನ ಕೇಳಿ ಮಾತಾಡಿ ಸರ್ ಅಂತ ಹಿಂಗೆ ಎಷ್ಟು ಮಾತಾಡ್ತಾ ಇದ್ದಂತ ವ್ಯಕ್ತಿ. ಸಂತೋಷ್ ಲಾಡ್ ಪಾಪ ಹತ್ಕೊಂಡು ಹೋಗ್ತಾರೆ, ಹಿಂಗಾಗೋಯ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ. ಅಲ್ಲೇ ಗೊಂದಲಗಳು ಇನ್ನೂ ಇದೆ. ಅದು ಪಾಪ ಇವರು ಟ್ರಬಲ್ ಶೂಟರ್ ಅಂತ ಇನ್ನೂ ಟ್ರಬಲ್ ಮಾಡ್ತಾನೆ ಇದಾರೆ ಪಾಪ. ನೋಡಿ, ರಾಮಲಿಂಗಾರೆಡ್ಡಿ ಅವರು ರಿಷಿಕ್ ಅವರು ಉಲ್ಲೇಖ ಮಾಡ್ದಂಗೆನೆ ನೀವು ಹೇಳಿರೋ ಟ್ರಬಲ್ಗೆ ಬರೋಣ. ಓಪನ್ ಸ್ಟೇಟ್ಮೆಂಟ್ ಕೊಟ್ರು, ಸುದ್ದಿಗೋಷ್ಠಿನೇ ಮಾಡಿದ್ರು, ಕಾಂಪ್ರಮೈಸ್ ಆದ್ರಲ್ಲ. ದೇ ನೋ ಹೌ ಟು ಹ್ಯಾಂಡಲ್. ಮಾಡ್ಬೇಕು, ಒಳಗಡೆ ಇನ್ನೇನ್ ಮಾಡ್ಕೋತಾರೆ ಪಾಪ. ಕಾಂಪ್ರಮೈಸ್ ಆಗಿಲ್ಲ ನೋಡಿ, ಬೆಂಕಿ ಇನ್ನೂ ನಿಮ್ಗೆ ಉರಿತಾನೆ ಇರುತ್ತೆ ಮೇಲ್ಗಡೆ. ನಿಮಗೆ ಈ ಐರನ್ ಮಾಡೋ ಗೊತ್ತಾ ನಿಮ್ಗೆ? ಉದಾಹರಣೆ ಕೊಡ್ತೀನಿ, ನನ್ಗೆ ಹೇಳಿ. ಅಂದ್ರೆ ಮೇಬಿ ನಾನು ಡೈರೆಕ್ಟ್ ಆಗಿ ಹೇಳ್ದೆ ಅನ್ಕೋ. ಈಗ ಐರನ್ ಮಾಡೋರ್ಗೆ ನೀವು ಅವರು ಕೆಂಡನ ಆರಿಸಿರ್ತಾರೆ, ಮೇಲಿಂದ ನೋಡಕ್ ನಿಮ್ಗೆ ಕೆಂಡ ಆರಿದೆ ಅಂತ ಕಾಣಿಸುತ್ತೆ ಅಷ್ಟೇ, ಒಳಗಡೆಯಿಂದ ರೆಡ್ ಹಂಗೆ ಇರುತ್ತೆ ಇನ್ನೂ ಬೆಂಕಿ. ಅದು ಯಾವಾಗ ಬೇಕಾದ್ರೂ ಉಫ್ ಅಂತ ಹತ್ಕೊಳ್ತದೆ ಬೆಂಕಿ. ಅದು ಯಾರನ್ನ ಬೇಕಾದ್ರೂ ಸುಡ್ಬೋದು, ನಮ್ಗೆ ಗೊತ್ತಿಲ್ಲ. ಅದೇ ಗಾಳಿ ಬಂದು ಹಚ್ಕೊಳ್ತದೆ, ನಾವ್ಯಾಕೆ ಹತ್ಬೇಕು? ನನ್ಗೆ ಗೊತ್ತಿಲ್ಲ ಬಿಜೆಪಿ ಮತ್ತು ಈಗ ಕಾಂಗ್ರೆಸ್ ಅಲ್ಲಿ ಅರ್ಧಕ್ಕರ್ಧ ಜನ ಎಲ್ಲ JDS ಅಲ್ಲಿ ಬೆಳೆದು JDS ನ ಏನಾದ್ರು ತನೆ ಹೊತ್ತು ಹೋಗಿರೋರೇನೆ ಅಲ್ಲಿ ಇರುವಂತವ್ರು. ಸೊ ಯಾರ್ಯಾರ ಪಕ್ಷ ನಿಷ್ಠೆ ಯಾವಾಗ ಹೆಂಗೆ ಏನೇನಾಗುತ್ತೆ ಅನ್ನೋಂಥದ್ದು ಕಾದ್ ನೋಡಿ ಮುಂದಿನ ದಿವಸಗಳಲ್ಲಿ. ನೀವು ಸಾಕಷ್ಟು ರಾಜಕೀಯ ಸಾಮಾನ್ಯರಿಗೆ ಈ ತರ ಸಿಚುವೇಶನ್ ನೋಡಿದಾಗ ಏನ್ ಬರುತ್ತೆ ಅಂದ್ರೆ ಪ್ರಶ್ನೆ,
ಸ್ವಂತ ಸಾಮರ್ಥ್ಯದಿಂದ ಬಿಜೆಪಿ ಮತ್ತು JDS ಯಾವತ್ತೂ ಕೂಡ ಪ್ರಯತ್ನ ಮಾಡಲ್ವಾ? ಸ್ವಂತ ಸಮ್ಮಿಶ್ರದಿಂದ, ಅಲ್ಲ, ಮೈತ್ರಿಯಿಂದ, ಅಲ್ಲ, ಮೇಡಮ್ ನೋಡಿ, ಅಥವಾ ಈ ತರ ಅಲ್ಯಾರೋ ಅಸಮಾಧಾನಿತರಿದ್ದಾರೆ ಅವರಿಂದ ಬೇಳೆ ಬೇಯಿಸ್ಕೊಳ್ಳೋದ? ನಮ್ಮ ಸ್ನೇಹಿತರು ಒಂದು ಮಾತು ಹೇಳಿದ್ರು, ವಿ ವಾಂಟ್ ಟು ವಿನ್ ಆಲ್ ದ ಪೊಲಿಟಿಕಲ್ ಸ್ಟ್ರಾಟಜಿ ಅಂತ ಹೇಳಿದ್ರು. ನಾವಿಲ್ಲಿ ಯಾರನ್ನು ಹೋಗ್ಬಿಟ್ಟು ಯುದ್ಧ ಮಾಡ್ಬಿಟ್ಟು ಅವ್ರನ್ನ ಎಳ್ಕೊಂಡ್ ಬರ್ತಾ ಇಲ್ಲ. ಪಾಪ ಯುದ್ಧ ಮಾಡಕ್ ಆಗದಲ್ಲೇ ಸೋತು ಬಿಟ್ಟು ಬರ್ತಾ ಇರೋಂತ ಸಾಕಷ್ಟು ಜನ ಇದ್ದಾರೆ. ಅಲಯನ್ಸ್ ಅಂತ ಮಾಡ್ಕೊಂಡಿರೋದು ಇವತ್ತು ಮೀಟಿಂಗ್ ಆಗಿರೋದು ನೀವೇ ನೋಡಿದ್ದೀರಾ. ಸೊ ಹಾಗಾಗಿ ಅವ್ರಿಗೆ ಏನು ಮಾತಾಡೋಕೆ ಇಲ್ವೇ ಇಲ್ಲ. ಅವ್ರಂದ್ರು 38 ವರ್ಷ ಪ್ರಧಾನಮಂತ್ರಿ ಹುದ್ದೆಲಿ ಇದ್ರು, ಇದ್ರಲ್ಲಿದ್ರು ಅಂತ ಅನ್ಬಿಟ್ಟು ಇವತ್ತಿರೋದು ಅವ್ರು 4 ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್. ಹಾಗಾದ್ರೆ ಅಷ್ಟೊಂದೆಲ್ಲ ಕೆಲಸ ಮಾಡಿದ್ರೆ ಎಲ್ಲಾ ರಾಜ್ಯದಲ್ಲೂ ಬಂದಿರೋರು. ಸೊ ಅದು ಬೇರೆ ಅಲ್ಲ. ಇವತ್ತು 23 ಪಕ್ಷಗಳು INDA ಮೈತ್ರಿಕೂಟದ ಜನ ಬಂಧನ್ ಸಭೆಯಲ್ಲಿ ಭಾಗಿಯಾಗಿದೆ ಅಂದ್ರೆ ಯೋಚನೆ ಮಾಡಿ, ಹಂತ ಹಂತವಾಗಿ ಬಲವಾಗ್ತಿದ್ದಾರೆ. ನಿಮ್ಮನ್ನ ಎದುರಿಸದ ಕಡೆ ಪಕ್ಷ ಒಂದು ಪ್ರಬಲವಾಗಿ ಒಂದು ಪಕ್ಷ ಬರ್ತಾ ಇದೆ. ಈಗ ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಏನಾಯ್ತು ಅನ್ನೋದು ನಾವು ಕಣ್ಣೆದುರುಗಡೆ ನೋಡ್ಬಿಟ್ಟಿದೀವಿ. ಅದನ್ನ ಮತ್ತೆ ಎಲ್ಲೋಗಿ ಔಸ್ಕೊಂಡಿದ್ರು ಕೆಳಗಡೆ ಅನ್ನೋದು ನಾವು ನೋಡಿದೀವಿ. TMC ಅವರು ಎಲ್ಲೋಗಿದ್ರು, ಬಟ್ಟೆ ಅಂಗಡಿನಲ್ಲಿ ಯಾವ ಒಳಗಡೆ ಔಸ್ಕೊಂಡಿದ್ರು, ಅದೆಲ್ಲಾನು ಚಾನಲ್ ಅಲ್ಲಿ ಬಂದಿದೆ, ನಾವು ನೋಡಿದೀವಿ ಅದನ್ನ ಹೆದರ್ಕೊಂಡು. ಆಯ್ತಾ, ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇವಾಗ ಬಂದಿದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರು ಬಂದಿದ್ದಾರೆ. ಅವ್ರದ್ದು ಆಡಳಿತನ ನೋಡ್ಬೇಕಾಗಿದೆ. ಬಟ್ ಪಾಪ ಈಗ ಸ್ಟಾರ್ಟಿಂಗ್ ಈ ತರ ಟ್ರಬಲ್ ಆಗಿದ್ದವ್ರಿಗೆ ಎಲ್ಲೋ ಒಂದ್ ಕಡೆ ಗೊಂದಲ ಆಗೋಗಿದೆ. ಹೋಗ್ತಾ ಇದ್ದಾರೆ, ಮನವೊಲಿಸ್ತಾ ಇದ್ದಾರೆ. ಮೋಸ್ಟ್ಲಿ 18 ತಿಂಗಳು ಹಿಂಗೆ ಮನವೊಲಿಸ್ಕೊಂಡು ಮಾಡ್ಬೋದು. ಯಾಕಂದ್ರೆ 3 ವರ್ಷ ಅಂತೂ ತುಂಬಾ ಅತಿ ವೇಗದಲ್ಲಿ ಕೆಲಸಗಳಾಗೋಗಿದೆ. ರೋಡ್ ಅಂತೂ ಸಖತ್ತು ಮಾತ್ರ. ಸೊ ಏನೂ ತೊಂದರೆ ಆಗಿಲ್ಲ. ಆಮೇಲೆ ಅದು ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣನೂ ಅಷ್ಟೇನೆ ತುಂಬಾ 5,000 ಕೋಟಿ. ಅದಿನ್ನೂ ನಮಗೆ ಲೆಕ್ಕ ಸಿಕ್ಕಿಲ್ಲ. SC, TSP ಹಣ ಏನಾಗಿದೆ ಅಂತ, ವಾಲ್ಮೀಕಿ ಹಗರಣದ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ಏನಂದ್ರೆ ಆ 3 ವರ್ಷದ ಮುಗಿಸ್ಬಿಟ್ಟು 18 ತಿಂಗಳಲ್ಲಿ ನಾನು ಏನ್ ಮಾಡ್ತೀನಿ ಅದು ಹೇಳಿದ್ರು ಅವರು. 2 ದಿನದಲ್ಲ ಹಣ ತರ್ತೀವಿ ಅಂತ, ಇನ್ನೂ ತಂದಿಲ್ಲ. ಈಗ ನೋಡೋಣ ಪಾಪ, ಇನ್ನು ಈಗ ಶುರು ಮಾಡಿದ್ದಾರೆ. ಏನು ಇನ್ನೊಂದು ತಿಂಗಳಲ್ಲಿ ಅವರು ಗೊತ್ತಾಗತ್ತೆ ಏನೇನು ಟ್ರಬಲ್ ಶೂಟ್ ಮಾಡ್ತಾರೆ ಇಲ್ಲಿ ಅಂತ. ಓಕೆ, ನಾನು ಆಗಲೇ ಹೇಳಿದೆ ದರ್ಶನ್ ಅವರೇ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರದ ಸಂದರ್ಭದ ಪ್ರತಿಷ್ಠೆಯ ಚುನಾವಣೆ ಅಂತ. ಪ್ರತಿಷ್ಠೆಯಾಗಿ ನೀವು ತಗೋತಿರೋ ಗೊತ್ತಿಲ್ಲ, ರೈಟ್ ನಾವು ಆ ಸಿಚುವೇಶನ್ ಇದೆ. ನೀವು ಅವಾಗ ಕೊಟ್ಟ ಉತ್ತರ ಯತ್ನಾಳು, ಹೆಬ್ಬಾರು, ಸೋಮಶೇಖರ್. ಅದಕ್ಕೆ ರಿಷಿಕ್ ಅವ್ರ ಉತ್ತರ ಕೂಡ ಸ್ಪಷ್ಟವಾಗಿತ್ತು. DK ಶಿವಕುಮಾರ್ ಅವರ ನಾಯಕತ್ವವನ್ನು ಒಪ್ಪದ ಅದೇ 136ರಲ್ಲಿ ಹಲವರಿದ್ದಾರೆ. DK ಶಿವಕುಮಾರ್ ಸಾಹೇಬ್ರ ನಾಯಕತ್ವವನ್ನು ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವವನ್ನು ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಪ್ರತಿಯೊಬ್ಬ ಶಾಸಕರು ಒಪ್ಪಿದ್ದಾರೆ, ಅಪ್ಪಿದ್ದಾರೆ. ಅವರೇನೋ ಕಣ್ಣಿನ ನೀರಿನ ಬಗ್ಗೆ ಮಾತಾಡಿದರು. ನೋಡಿ, ನಾವು ಭಾವನಾತ್ಮಕ ಜೀವಿಗಳು. ಆ ಒಂದು ಸನ್ನಿವೇಶದಲ್ಲಿ ನಾಡಿಗೆ ಒಂದು ಶ್ರೇಷ್ಠ ಸೇವೆ ಕೊಟ್ಟಂತಹ ಮುಖ್ಯಮಂತ್ರಿಗಳು ಆ ಪದವಿಯನ್ನು ಬಿಟ್ಟು ಹೋಗುವಂಥ ಸಂದರ್ಭ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರಿಗೆ ಒಂದು ಭಾವನಾತ್ಮಕ ಸನ್ನಿವೇಶ. ನೋಡಿ, ಯಡಿಯೂರಪ್ಪನವ್ರ ಪಾಪ ಕಣ್ಣಲ್ಲಿ ನೀರು ಯಾಕೆ ಹಾಕಿದ್ರು ಅಂತ ಅವ್ರು ಹೇಳಿಬಿಡ್ಲಿ ಬ್ಯಾಂಕ್ವೆಟ್ ಹಾಲಲ್ಲಿ. ಅಥವಾ ಸದಾನಂದ ಗೌಡ್ರು ಅವತ್ತು ಯಾಕೆ ರಾಜೀನಾಮೆ ತೊಗೊಂಡ್ರು, ಯಡಿಯೂರಪ್ಪನವ್ರು ಅವತ್ತು ಯಾಕೆ ರಾಜೀನಾಮೆ ತೊಗೊಂಡ್ರು, ಜಗದೀಶ್ ಶೆಟ್ಟರ್ ಕೈಲಿ ಯಾಕೆ ಅಧಿಕಾರಕ್ಕೆ ತರೋಕ್ಕಾಗಲಿಲ್ಲ, ಈಗ ಬೊಮ್ಮಾಯಿಯವ್ರ ಕೈಲಿ ಯಾಕೆ ಅಧಿಕಾರಕ್ಕೆ ತರಲಿಲ್ಲ. ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ಕೆಲವೊಂದು ಒಬ್ಬ ಮನುಷ್ಯ ಅಂದರೆ ಆಸೆಗಳಿರ್ತದೆ. ನಾನೊಂದು ಬೆಂಗಳೂರಿನಲ್ಲಿ ಹುಟ್ಟಿದ್ದೀನಿ, ನಾನು ಬೆಂಗಳೂರು ಪೋರ್ಟ್ಫೋಲಿಯೋ ಬೇಕು ಅನ್ನುವಂಥ ಒಂದು ಸಹಜ ಆಸೆಯನ್ನು ಅವ್ರು ವ್ಯಕ್ತಪಡಿಸಿದ್ರು, ಅದು ಬಹಿರಂಗವಾಗಿ ಹೇಳಿದರು. ತದನಂತರ ನಾವು ಹೋಗಿ ನಮ್ಮದು ಸಂಸಾರ ಅಂತಂದರೆ ಅಲ್ಲೆಲ್ಲ ನಾವು ಯಾವ್ಯಾವ ರೀತಿ ಸಂಬಂಧಗಳು ಅದೇ ರೀತಿಯಾಗಿ ಇದೆ. ನನಗೆ ಬಹಳ ಒಂದು ನೋವಿಂದ ಇವರು ಅವ್ರನ್ನ ಅಪ್ಕೊಳ್ಳೋದು, ಅವರು ಇವ್ರನ್ನ ಅಪ್ಕೊಳ್ಳೋದು. ಅಂದರೆ ಸೈದ್ಧಾಂತಿಕವಾಗಿ ಇವತ್ತು ಒಂದು ವಿಶ್ವದ ಇಂಥದ್ದು ದೊಡ್ಡ ಪಕ್ಷ ಅನ್ನೋದ್ರ ಪರಿಸ್ಥಿತಿ ಬಂದ್ಬಿಟ್ಟು ಈ ಯಾವುದೋ ರಾಜ್ಯಸಭಾ ಚುನಾವಣೆಗೂ ಅವರು ಸಹಕಾರಕ್ಕೆ ಹೋಗ್ತಾರೆ, ಗೆಲ್ಲಲ್ಲ. ಉಪಚುನಾವಣೆಗೂ ಇವರು ಜೊತೆಗೆ ಜೋಡೆತ್ತು ಅಂತ ಹೇಳ್ತಾರೆ, ಎಲ್ಲ ಕಡೆ ಸೋತ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಮೋದಿಯವರು ದೇವರೇ ಆ ಪಕ್ಷದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ ಚರ್ಚೆ ಇನ್ನೊಂದು ದಿನ ಮಾಡೋಣ. ಅದು 27 ಲಕ್ಷ ಓಟು, ಅದು ಏನಾಯಿತು ಪ್ರತಿಯೊಂದು ನನಗೆ ಗೊತ್ತಿದೆ. 90 ಲಕ್ಷ ಓಟು ಅದು ಯಾಕೆ ಡಿಲೀಟ್ ಆಯಿತು ಅನ್ನೋದು ಇತಿಹಾಸನೇ ಇದೆ. ವಾಟ್ ಎವರ್ ಮೇಡಮ್, ನಮ್ಮ ಪಕ್ಷ ಸರ್ವ ಜಾತಿಗಳಿಗೂ ಒಂದು ಗೌರವವನ್ನು ಕೊಟ್ಟು ಸರ್ವರನ್ನು ಬೆಸೆಯುವಂಥ ಕೆಲಸ ಮಾಡಿ ಅದರಲ್ಲಿ ಯೂತ್ಸ್ಗೂ ಒಂದು ಅವಕಾಶ ಕೊಡುವಂಥದ್ದು. ಈಗ ವಿನಯ್ ಕಾರ್ತಿಕ್ ಆಗಿರ್ಬೋದು, ಮನ್ಸೂರ್ ಅಲಿ ಖಾನ್ ಅವರಾಗಿರ್ಬೋದು, ಯೂತ್ಸು. ನಿಮಗೆ ಇನ್ನೊಂದು ಗೊತ್ತಿಲ್ಲ, ಮನ್ಸೂರ್ ಅಲಿ ಖಾನ್ ಅವರು ಅಲ್ಲಿಗೆ ಹೋಗ್ತಾ ಇರೋ ಉದ್ದೇಶ ಇದೆಯಲ್ಲ, ಓಟು ಚೋರಿಯ ಏನು ಗುದ್ಲಿ ಪೂಜೆ ಇಲ್ಲಿ ಮಹದೇವಪುರದ ಕ್ಷೇತ್ರದಲ್ಲಿ ಅವರ ಸೋಲಿಗೆ ನೇರವಾದಂಥ ಕಣ 1,10,250 ಓಟು ಮತಗಳ್ತನ ಆಗಿತ್ತಲ್ಲ, ಆ ಒಂದು ಧ್ವನಿ ರಾಜ್ಯಸಭೆಯಲ್ಲಿ ಬೇಕಿತ್ತು. ಖಂಡಿತವಾಗ್ಲೂ ಅವರೊಬ್ಬರು ಜೀವಂತ ನಿದರ್ಶನ, ಸಾಕ್ಷಿ. ನಾವಿಲ್ಲಿ ಬೆಂಗಳೂರಿನಿಂದಲೇ ಅದನ್ನ ಬಹಿರಂಗ ಮಾಡಿದ್ವಿ. ಖಂಡಿತವಾಗ್ಲೂ ಮನ್ಸೂರ್ ಅಲಿ ಖಾನ್ ಅವರು ಅದನ್ನು ಗಟ್ಟಿ ಧ್ವನಿನಲ್ಲಿ ಅಲ್ಲಿ ಮಾತನಾಡ್ತಾರೆ ಅಂತೇಳಿ ಇನ್ನು ನಮ್ಮ ಪಕ್ಷದಲ್ಲಿ ಅವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆದರೆ ಹಿರಿಯರು ದೇವೇಗೌಡರ ಸಾಹೇಬರು ಏನು ಆ ಒಂದು ಸಮಕಾಲೀನರು
ದೇವೇಗೌಡ ಸಾಹೇಬರು ಸ್ವಲ್ಪ ಸೀನಿಯರ್, ಒಂದು ಸಮಕಾಲೀನರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ನಾವು ಕೊಡುವಂತಹ ಗೌರವ, ಅವ್ರನ್ನ ನಾವು ರಾಜ್ಯಸಭೆಗೆ ಕಳಿಸ್ತಾ ಇರ್ತಕ್ಕಂಥದ್ದು ಆ ಹಿರಿಯಣ್ಣನ ಮಾರ್ಗದರ್ಶನ. ಇವತ್ತು ಅವರು AICC ಅಧ್ಯಕ್ಷರಾಗಿದ್ದಾರೆ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ನೋಡಿ, ಯುವಕರಿಗೂ ಗೌರವಿಸ್ತೀವಿ, ಹಿರಿಯರಿಗೂ ಗೌರವಿಸ್ತೀವಿ, ಸರ್ವ ಸಮುದಾಯಗಳನ್ನೂ ಗೌರವಿಸುವಂಥ ಯಾವ್ದಾದ್ರು ಪಕ್ಷ ಇದೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ, ಇದು ಇವರ ರಾಜಕೀಯ ಟೀಕೆ ಟಿಪ್ಪಣಿ ಸಾವಿರ ಇರಲಿ ಮೇಡಮ್. ಇದು 18ನೇ ತಾರೀಕು ಚುನಾವಣೆ ಮುಗಿಯುತ್ತಲ್ಲ, ಇದೇ ಡಿಬೇಟು, ಗೆಲುವಿನ ಡಿಬೇಟು. ನಾನು ಇಲ್ಲೇ ಬಂದು ಕೂರ್ತೀನಿ, ಅದೇನು ಕ್ರಾಸ್ ವೋಟಿಂಗ್ ಅಂತೆ, ಹಂಗೇನೋ ಬರುತ್ತಂತೆ, ಸ್ಟ್ರಾಟಜಿ ಅಂತೆ, ಮಾಸ್ಟರ್ ಸ್ಟ್ರೋಕ್ ಅಂತೆ. ಯಾವ ಸ್ಟ್ರೋಕ್ ಆದ್ರೇನೋ ರಿಸಲ್ಟ್ ಕ್ರೈಟೀರಿಯಾ ಹೇಳಿ ವಿನ್ನಿಂಗ್. 5 ಜನ ಗೆದ್ರ ಕಾಂಗ್ರೆಸ್ನವರು, ಬಂದು ಇಲ್ಲೇ ಮಾತಾಡ್ತೀನಿ, 5 ಜನ ಗೆಲ್ತೀವಿ. ನೀವು ನನ್ನ ದಾವಣಗೆರೆ ವಿಚಾರದಲ್ಲೂ ಕೇಳಿದ್ರಿ, ಬಾಗಲಕೋಟೆ ವಿಚಾರದಲ್ಲೂ ಕೇಳಿದ್ರಿ, ಚೇರ್ ಇಲ್ಲಿರಲಿಲ್ಲ, ಅಲ್ಲಿತ್ತು. ನಾನು ಅವತ್ತು ಹೇಳಿದ್ದೆ 100ಕ್ಕೆ 100 ಗೆಲ್ತೀವಿ, ಗೆದ್ದುಬಿಟ್ಟು ನಿಮ್ಮ ಜೊತೆ ಡಿಬೇಟಿಗೆ ಬರ್ತೀನಿ ಅಂತ ಡಿಬೇಟು ಮಾಡಿದ್ದೀವಿ. ಇದು ಅಹಂ ಪ್ರತಿಷ್ಠೆ ಅಲ್ಲ ಮೇಡಮ್, ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥ ಅಂಕೆ ಸಂಖ್ಯೆಗಳು ಗೆಲ್ಲುವಂಥದ್ದು. ಇವತ್ತು ಹಾಗೇನಾದರೂ ಅವರ ಒಂದು ಬಾಂಧವ್ಯ ಸಂಬಂಧ, ಪ್ರೀತಿ ಪ್ರೇಮ ಅನ್ನೋದಾಗಿದ್ದರೆ ಅವರೊಂದು MLC ಬಿಟ್ಕೊಡ್ಬೇಕಿತ್ತು. ಈ 18ಕ್ಕೆ ಅವ್ರು ಸುಮ್ಮನೆ ಹೋಗಿ ಆಯಿತು. ನಮ್ಮದು ಒಂದು ಪ್ರಶ್ನೆ ಇದೆ, ಇದೇ ನಾಳೆ ಏನು JDSಗೆ 18 ಇದೆಯಲ್ಲ ಮೇಡಮ್, ಅವ್ರು ಹೇಳಿದ್ದಕ್ಕೆ ಅದೇನಾದರೂ 5 ವೋಟ್ ಅವ್ರಿಗೆ ಬಿದ್ದರೆ, ಇನ್ನು ಉಳಿದಿರೋ 13 ವೋಟ್ ಕಾಂಗ್ರೆಸ್ಸಿಗೆ ಬಿದ್ದರೆ JDS ಪರಿಸ್ಥಿತಿಯಲ್ಲಿ NDAನಲ್ಲಿ ಏನಾಗ್ಬೋದು? ಲೆಟ್ ಅಸ್ ಸಿ. ನಮಗೂ ಅದೇ ಒಂದು ಭಾವನೆ ಇದೆ. ಈಗ BJP ಅವ್ರದ್ದು 63 ಸೀಟ್ ಇರೋದು, ಅವ್ರು 3 ಜನ ಹೋದ್ಮೇಲೆ ಎಷ್ಟರ ಮಟ್ಟಿಗೆ ಅಂದ್ರೆ ದೇವೇಗೌಡರಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ ಇದೆ ನಿಮ್ಮಲ್ಲಿ. ಖಂಡಿತ ಕಮ್ಯುನಿಟಿ ಮೇಡಮ್, ನಿಮ್ದೊಂದು ಪ್ರಶ್ನೆಗೆ ಈಗ ಅಲ್ಲಿ ಕೇಳಿದ್ದು ಸುಮಲತಾ, ಅಂಬರೀಷ್ ಅಣ್ಣವರ ಧರ್ಮಪತ್ನಿ. ಅಂಬರೀಷ್ ಅಣ್ಣ ಒಕ್ಕಲಿಗ ಕಮ್ಯುನಿಟಿಯವರು, ಹಾಗೇನೆ ಸದಾನಂದ ಗೌಡರು ಒಕ್ಕಲಿಗ ಕಮ್ಯುನಿಟಿಯವರು. ದೇವೇಗೌಡರು ಅಂದ್ರೆ ಒಕ್ಕಲಿಗರ ಸುಪ್ರೀಂ ಲೀಡರ್ ಅಂತ ಹೇಳ್ತೀವಿ ನಾವು. ಈಗ ಕೆಲವು BJPನಲ್ಲೂ ಒಕ್ಕಲಿಗರು ಲೀಡರ್ ಇರ್ತಾರಲ್ಲ, JDS ಅಲ್ಲೂ ಇರ್ತಾರಲ್ಲ, ಅಂತ ಮಹಾನ್ ದೇವೇಗೌಡರಿಗೆ ನೀವು ಅನ್ಯಾಯ ಮಾಡಿ ದೇವೇಗೌಡರಿಗೆ ಬ್ಯಾಕ್ ಸ್ಟಾಪ್ ಮಾಡಿದಾಗ ಅವರು ಮನಸ್ಸಲ್ಲಿ ಕಾಯ್ತಾ ಇರ್ತಾರೆ, ಹೆಂಗೆ ಬಗ್ನಿಗುಟ್ಟ ಇಡಬೇಕು ಅಂತೇಳಿ. ಖಂಡಿತವಾಗ್ಲೂ ನಮ್ದೇನು ಅಂಕೆ ಸಂಖ್ಯೆ ಹೇಳಿದ್ನಲ್ಲ, ಅದು ಈಗ 136 ಅನ್ನಲ್ಲ, ಅದು 170-80 ದಾಟಿದ್ರು ಆಶ್ಚರ್ಯ ಏನಿಲ್ಲ. ಅತ್ಯಧಿಕ ಬಹುಮತದಿಂದ ಗೆಲ್ತೀವಿ ಮೇಡಮ್. ಕಂಟಿನ್ಯೂ ಮಾಡಿ ಮೇಡಮ್. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಶಾಸಕರಾಗಿ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಉಳಿಸ್ಕೊಂಡಿದ್ದಾರಲ್ಲ, ಅವರು ದೇವೇಗೌಡ ಅಪ್ಪಾಜಿಯವರ ಕೆಳಗಡೆ ಬೆಳೆದಿರುವಂಥವ್ರು. ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಸ್ಟ್ರಾಟಜಿನ ಯಾವ್ಯಾವ ರೀತಿ ದಾಳಗಳನ್ನ ಉಳಿಸ್ಬೇಕು ಅನ್ನೋಂಥದ್ದು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಸೊ ನಿಮಗೆ ಸನ್ಮಾನ್ಯ DK ಶಿವಕುಮಾರ್ ಅವರು CM ಆಗಿದ ತಕ್ಷಣ ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದಿರಾ? ರಾಮಲಿಂಗಾರೆಡ್ಡಿ ಅಂತ ಒಬ್ಬ ಹಿರಿಯ ಸಚಿವರು, ಮಾಜಿ ಸಚಿವರು ಬಂದುಬಿಟ್ಟು ಮೀಡಿಯಾದಲ್ಲಿ ರೆಸಿಗ್ನೇಷನ್ ಲೆಟರ್ನೇ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಷ್ಟು ದೊಡ್ಡ ದಾಳನ ನಾನು ಸಿದ್ದರಾಮಯ್ಯನವರೇ ಮಾಡಿದ್ರು ಅಂತ ಹೇಳ್ತಾ ಇಲ್ಲ. ಆ ರೀತಿ ಹಲವಾರು ಜನ ಕಾಂಗ್ರೆಸ್ಸಲ್ಲಿ ಈಗಲೂ ಇದ್ದಾರೆ. ಸೊ ಯಾರ್ಯಾರು ಯಾವ್ಯಾವ ದಾಳನ ಉಳಿಸ್ಬೇಕು ಅವ್ರು ಉಳಿಸ್ತಾರೆ. ಸೊ ಈಗ ಏನದು 18, 13 ಹೋಗ್ಬಿಟ್ರೆ ಬರೀ 5 ಬಂದ್ಬಿಟ್ರೆ ಆಗಲಿ ಬಿಡಿ. ಈಗ 18 ಇರೋಂಥದ್ದು 5 ಬರಲಿ, 2 ಬರಲಿ, 0ನೇ ಆಗಲಿ ಬಿಡಿ, ಕಾದು ನೋಡೋಣ. ಆದರೆ ಅದೇ 18 ನಿಮಗೆ 68 ಆಗುತ್ತೇನೋ, ಅಥವಾ ಈಗ ಏನು 138 ಹೇಳ್ತಾ ಇದಾರಲ್ಲ ಇವರು, ನಾಳೆ 68, 70, 80ಕ್ಕೆ ಬಂದು ನಿಂತ್ಕೊಳ್ಳುತ್ತೇನೋ, ಕಾದು ನೋಡೋಣ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅಲ್ಲೇ ಇದ್ದಾರೆ, ಆಮೇಲೆ ಇನ್ನು ಹಿರಿಯ ಸಚಿವರು ಅಲ್ಲೇ ಇದ್ದಾರೆ, ಕಿರಿಯ ಶಾಸಕರಿದ್ದಾರೆ, ಫಸ್ಟ್ ಟೈಮ್ ಶಾಸಕರಿದ್ದಾರೆ. ಆಸೆ ಇಟ್ಕೊಂಡು ರಾಜಕೀಯದಲ್ಲಿ ನಾವು ಬೆಳೀತೀವಿ. ಯಾವುದೋ ಒಂದು ಈಗ ಕೆಲವೊಂದು ಟೈಮ್ ಬಂಡೆ ಅದು ಯಾವ ರೀತಿ ಬ್ರಿಡ್ಜ್ ಆದ್ರೆ ಪರವಾಗಿಲ್ಲ, ಹರಿಯೋ ನೀರಿಗೆ ಬಂಡೆನೇ ನಿಂತ್ಕೊಂಡ್ಬಿಟ್ರೆ ನೀರೆಲ್ಲಿಂದ ಹರಿತದೆ? ಎಲ್ಲರೂ ಹರಿಯೋ ನೀರು ರಾಜಕೀಯದಲ್ಲಿ ಹರಿಬೇಕಲ್ವಾ? ನಾನು ಬಂಡೆ ಅಂತ ಅಂದ್ಬಿಟ್ಟು ಹರಿಯೋ ನೀರಿಗೆಲ್ಲ ನಾನೇ ಹೋಗಿ ಬಂಡೆ ನಿಂತ್ಕೊಂಡ್ಬಿಡ್ತೀನಿ ಅಂತಂದ್ರೆ ದಾರಿನೇ ತಾರಿಸ್ತಿಲ್ಲ, ಏನ್ ಮಾಡ್ತಾರೆ ಪಾಪ? ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಅಸಮಾಧಾನ JDSನವ್ರಿಗಿಲ್ವಾ? ಹಂಗಾದ್ರೆ 100% ಇದೆ ಮೇಡಮ್. ಈಗ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇದೆ ಆಸೆ. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ಹೋಗ್ಬೇಕಾಗಿತ್ತು ಅಂತ ಆಸೆ ಇದೆ. ಆದರೆ ವಾಸ್ತವ ಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಈಗ ನಾವು ವಾಸ್ತವದಲ್ಲಿ ನಾವು ಎಷ್ಟು ಬೇಕಾದ್ರೂ ಚರ್ಚೆ ಮಾಡ್ಬೋದು, ಬಟ್ ದ ಎಂಡ್ ರಿಸಲ್ಟ್ ಈಸ್ ನಂಬರ್ಸ್ ಇಲ್ಲ ಅನ್ನುವಂಥದ್ದು ಒಂದಿದೆ. ಎರಡನೇದು, ಇವಾಗಿರುವಂತಹ ಪೊಲಿಟಿಕಲ್ ಸಿಚುವೇಶನ್ಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ದ ಫ್ಯಾಕ್ಟ್ ಅಷ್ಟೇ. ಸೊ ಅದನ್ನ ಬಿಟ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಅದರಲ್ಲೇನು ಯಂಗ್ ಜನರೇಷನ್ಗೆ BJP ಹೆಚ್ಚು ಒಲವನ್ನು ತೋರಿಸ್ತಾ ಇದೆ. ಆ ಒಂದು ನಿರ್ಧಾರಕ್ಕೆ JDS ನಮ್ಗೆ ಗೊತ್ತಿಲ್ಲ ನೋಡಿ. ಈಗ ದೊಡ್ಡವ್ರ ಲೆವೆಲಲ್ಲಿ ಏನೆಲ್ಲ ಒಪ್ಪಂದಗಳಾಗಿದೆ ನಮ್ಗೆ ಗೊತ್ತಿಲ್ಲ, ಬಟ್ ಇಷ್ಟಂತೂ ನಿಜ. ಈಗ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ನಮ್ಮ ಸ್ನೇಹಿತರ ಹೇಳ್ದಂಗೆ ಒಪ್ಕೊಂಡಂಗೆ ಕರ್ನಾಟಕ ರಾಜ್ಯದಲ್ಲಿ 24/7 ರಾಜಕಾರಣಿ ಅಂತ ಯಾರಾದರೂ ಇದ್ರೆ ಅವರೇ. ಸೊ ಅಷ್ಟು ಸುಲಭವಾಗಿ ಅವ್ರು ಕುತ್ಕೊಂಡಿರಲ್ಲ. ಅವರೊಂದು ಗರ್ಜನೆ ಮಾಡಿದ್ದಾರೆ ಅಂತಂದರೆ ಇದೀ ಗರ್ಜನೆಗಳದ್ದು ರಿಸಲ್ಟ್ಸ್ಗಳು ನಿಮಗೆ ಮುಂಬರುವ ದಿನಗಳಲ್ಲಿ ಇಮಿಡಿಯೇಟಾಗಿ ನಿಮಗೆ ಕಾಣಿಸ್ಲಿಲ್ಲ ಅಂತಂದ್ರೂ ಗ್ರ್ಯಾಜುಲಿ ನೀವು ನೋಡ್ತಾ ಬನ್ನಿ. ಈಗ ನಾವು ಪೈರು ನೀವು ಇವತ್ತೇ ಹಸಿರಾಗಿ ಬಿಟ್ಬಿಡುತ್ತೆ, ತಲೆ ಹೊಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಾಯಬೇಕು, ಸ್ವಲ್ಪ ಕಾಯಿ. ಆವಾಗ ನಿಮ್ಗೆ ಏನಾಗುತ್ತೆ, ಇವತ್ತು ನಾವು ಏನು ಹಾಕಿದೀವಲ್ಲ ಬೀಜ, ಪೈರು, ತೆನೆ ಎಲ್ಲ ಒತ್ಕೊಂಡು ನಾಳೆ ಏನೇನಾಗುತ್ತೆ, ಕೈ ಹಿಡ್ಕೊಂಡಿರೋದು ಯಾರ್ಯಾರು ಕೈ ಕೊಡ್ತಾರೆ, ಯಾರ್ಯಾರ ತಲೆ ಮೇಲೆ ಬಂಡೆ ಬೀಳ್ತವೆ ಎಲ್ಲ ನೋಡ್ಕೊಳ್ಳೋಣ. ಇರ್ಲಿ ನೋಡೋಣ ಯಾರ್ಯಾರ ಕೈ ಯಾರು ಹಿಡಿತಾರೆ ಅಂತ ಅಂದ್ಬಿಟ್ಟು.
ನೋಡಿ ಮೇಡಮ್, ಇಲ್ಲಿ ಚರ್ಚೆಗೆ ಬಂದೇ ಇಲ್ಲ ದೇವೇಗೌಡ ಅಪ್ಪಾಜಿ ಕೊಡಬೇಕೋ ಬೇಡವೋ ಅಂತ. ಗೊತ್ತಾಯ್ತು. ಬಂದಿದ್ರೆ ಖಂಡಿತ ಅವಾಗ ನೀವು ಹೇಳೋದಕ್ಕೆ, ನಾವು ಆನ್ಸರ್ ಕೊಡೋದಕ್ಕೆ, ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಉತ್ತರ ಇರ್ತಾ ಇತ್ತು. ಇಲ್ಲಿ ಬಂದೇ ಇಲ್ಲ ನಮಗೆ ಚರ್ಚೆಗೆ. ಬಂದಿಲ್ಲ ಅಂದ್ಮೇಲೆ ಮೇಲ್ಗಡೆ ಮೇಲ್ಮಟ್ಟದಲ್ಲಿ ಮುಗ್ದಿದೆ ಅಂತ ಅಂದ್ಮೇಲಿಂದ ನಾವು ಅದಕ್ಕೆ ಕ್ವೆಶ್ಚನ್ ಮಾಡೋದಿಲ್ಲ. ಒಂದು ಆಮೇಲಿಂದ ನಾವು ಕೂಡ ಕೊಟ್ಟಿರೋದು ಬರೀ ಯುವಕರಿಗೆ ಅವ್ರಿಗಂತಲ್ಲ, ಪ್ರತಿಯೊಬ್ಬರಿಗೂ. ಇವಾಗ ನಮ್ಗೆಲ್ಲ ಸೀನಿಯರ್ಸ್ ಇದ್ದಾರೆ, ಇವರೆಲ್ಲ ತುಂಬಾ ಕಷ್ಟಪಟ್ಟಿರೋರು ಇದ್ದಾರೆ ಇದರಲ್ಲಿ. ಆಮೇಲೆ OBC ಮೋರ್ಚಾದ ಜಿಲ್ಲಾಧ್ಯಕ್ಷರು, ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ ನಮ್ಗೆ, ರಘು ಕೌಟಿಲ್ಯ. ಸೊ ಪ್ರತಿಯೊಂದು ಹಂತದಲ್ಲೂ ಎಲ್ಲ ನಮ್ಗೆ ಜಾತಿ ಇದು ಅಂತ ಅಲ್ಲ ನಮ್ಗೆ. ಬಟ್ ಯಾವ್ದು ಅಸಮಾಧಾನ ಇಲ್ಲ ನಿಮ್ಮ ಮೈತ್ರಿಯಲ್ಲಿ. ಇಲ್ಲ, ಅದು ಖಂಡಿತ 28ಕ್ಕೆ ಇಲ್ಲ. ಸ್ಫೋಟ ಆಗಲ್ಲ. ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಆಗಲ್ಲ. happy ಕೂಡ together. ಏನು ಖಂಡಿತ ಏನು ನಮ್ಗೆ ದೇವೇಗೌಡ ಅಪ್ಪಾಜಿ ಕೊಟ್ಟಿಲ್ಲ ಅಂತ ಅನ್ಬಿಟ್ಟು ಅವರು ಕೂಡ ಎಲ್ಲೂ ಒಂದ್ ಕಡೆ ಪ್ರೆಸ್ ಮೀಟ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ, ಬಿಜೆಪಿ ವಿರುದ್ಧ ಮಾತಾಡಿಲ್ಲ, ಡಿಮಾಂಡೇ ಇರ್ಲಿಲ್ಲ. ಹೌದು. ಅಂಡ್ ಯಾವ ಒತ್ತಡ ಹಾಕಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಐ ಕ್ಯಾನ್ ರಿಕಾಲ್ ದಟ್. ಹೌದು, ಹೌದು. ಈಗ ಕ್ಲಾರಿಟಿ ಇತ್ತು, ಅವ್ರಲ್ಲಿ ಖಂಡಿತ ಕ್ಲಾರಿಟಿ. ನೋಡಿ, ಯಾರೋ ಅಣ್ಣ ತಮ್ಮಂದಿರು ಮನೆಗೆ ಬಂದಿದ್ರು, ನಮ್ಗೆ ಈ ತರ ಆಶ್ವಾಸನೆ ಕೊಟ್ಟಿದ್ರು, ಈ ಆಶ್ವಾಸನೆ ಇವತ್ತು ನನಗೆ ಕೊಟ್ಟಿಲ್ಲ, ನಾನು ಆತ್ಮಸಾಕ್ಷಿ ಒಪ್ತಾ ಇಲ್ಲ ಇವತ್ತು ಅಂತ ಅಂದ್ಬಿಟ್ಟು ರಾಜೀನಾಮೆ ಕೊಟ್ಟೋದ್ರಲ್ಲ, ಆ ರೀತಿಲಿ ಎಲ್ಲೂ ಆಗಿರ್ಲಿಲ್ಲ. ಯಾರ ಮನೆಗೂ ಹೋಗ್ಬಿಟ್ಟು ಆಶ್ವಾಸನೆಗಳನ್ನು ಕೊಟ್ಟಿರ್ಲಿಲ್ಲ, ಆ ಚರ್ಚೆಗೆ ಬಂದಿರಲಿಲ್ಲ. ಇವತ್ತು ಚರ್ಚೆಗೆ ಕೊಟ್ಟುಬಿಟ್ಟು ನೀವು ಯಾಕೆ ಹಿಂಗೆ ನಮಗೆ ವಿಶ್ವಾಸ ದ್ರೋಹ ಮಾಡಿದ್ರಿ ಅಂತ ಅಂದ್ಬಿಟ್ಟು ಯಾವ ಚರ್ಚೆಗಳು ಇಲ್ಲ. ವಿಶ್ವಾಸದ್ರೋಹದ ಬಗ್ಗೆ ನೀವು ಮಾತಾಡಬೇಡಿ, ತುಂಬಾ ದೊಡ್ಡ ಡಿಬೇಟ್ ಆಗಿದೆ. ಶ್ರೀವಲ್ಲಿ ಅವರು, ರಿಷಿಕ್ ಅವರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ರಾಜ್ಯಸಭಾ ಪರಿಷತ್ ಚುನಾವಣೆ ಕುರಿತಂತೆ ಡೀಟೇಲ್ ಆಗಿ ಚರ್ಚೆ ಮಾಡಿದ್ವಿ. ಹಲವು ವಿಚಾರಗಳು ಹೊರಗೆ ಬಂತು. ಯಾಕಂತ ಹೇಳಿದ್ರೆ ಇದು ನಂಬರ್ ಗೇಮ್. ಯಾಕಂದರೆ ಡೈರೆಕ್ಟಾಗಿ ಮತದಾನ ಪ್ರಭು ಮಾಡುವಂಥ ಮತದಾನ ಪ್ರಕ್ರಿಯೆ ಅಲ್ಲ, ಇದು ನಂಬರ್ ಗೇಮ್. ಆ ನಿಟ್ಟಿನಲ್ಲಿ ಕಾಂಗ್ರೆಸ್, JDS, BJP ತಮ್ಮದೇ ಆದಂಥ ಸ್ಟ್ರಾಟಜಿಗಳನ್ನು ಮಾಡಿಕೊಂಡಿದ್ದಾರೆ. ನೋಡೋಣ ಚುನಾವಣೆಯ ನಂತರ ಫಲಿತಾಂಶ ಯಾವ ರೀತಿ ಬರುತ್ತೆ ಅನ್ನುವಂಥ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.